ಎಲ್ರಿಗೂ ನಮಸ್ಕಾರ. ನಾನು ರೋಹಿತ್ ದೇಸಾಯಿ, ಕೋ-ಫೌಂಡರ್ ಜಿ ಬಿ ಎಕ್ಸ್ಪರ್ಟ್ಸ್. ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಯಾವ ಗೂಗಲಿನ ಫ್ರೀ ಟೂಲ್ಸ್ನ ಯೂಸ್ ಮಾಡಿಕೊಂಡು ನಾವು ನಮ್ಮ ವೆಬ್ಸೈಟ್ ಆಯಿತು ಅಥವಾ ನಮ್ಮ ಬಿಸ್ನೆಸ್ ಆಯಿತು ಹೇಗೆ ಬೆಳೆಸ್ಬೋದು, ಅಥವಾ ಇದರಿಂದ ನಾವು ಕೀವರ್ಡ್ಸ್ ಎಲ್ಲಿಂದ ತೊಗೋಬೇಕು, ಅಥವಾ ನಮ್ಮ ಸೋಷಿಯಲ್ ಮೀಡಿಯಾ ಪೋಸ್ಟ್ ಹೇಗೆ ಜನಕ್ಕೆ ಕಾಣಬೇಕು, ಅಥವಾ ನನಗೆ ಯಾವ ಥರದ ಕೀವರ್ಡ್ಸ್ಗಳನ್ನ ಯೂಸ್ ಮಾಡಿದರೆ ಅಥವಾ ಯಾವ ಥರದ ಕೀವರ್ಡ್ಸ್ನ ನಾನು ಯೂಸ್ ಮಾಡಿದರೆ ನನಗೆ ಜನಕ್ಕೆ ಕಾಣುತ್ತೆ, ಅಥವಾ ನನ್ನ ಟಾರ್ಗೆಟ್ ಆಡಿಯನ್ಸಿಗೆ ಕಾಣುತ್ತೆ, ಅಥವಾ ಅವ್ರು ಯಾವ ಥರದ ಕೀವರ್ಡ್ಸ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾನು ಹೇಗೆ ತಿಳ್ಕೊಳ್ಳೋದು, ಪ್ರತಿಯೊಂದು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ನಿಮಗೆ ಇವಾಗ ಗೂಗಲ್ ಕೀವರ್ಡ್ಸ್ ಪ್ಲಾನರ್ ಕಂಪ್ಲೀಟ್ಲಿ ಫ್ರೀ ಟೂಲ್ ಇದೆ. ₹1 ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ಆರಾಮಾಗಿ ಹೋಗ್ಕೊಂಡು ನಿಮ್ಮ ಗೂಗಲ್ ಅಕೌಂಟ್ ಇದ್ದರೆ ಸಾಯಿತು, ಒಂದು ಗೂಗಲ್ ಆ್ಯಡ್ಸ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ, ಅದು ಇಲ್ಲಿಗೆ ಬರುತ್ತೆ. ಓಕೆ, ಗೂಗಲ್ ಅಕೌಂಟ್ಸ್ಗೆ ಗೂಗಲ್ ಆ್ಯಡ್ಸಿಗೆ ಒಂದ್ಸರಿ ನೀವು ಕ್ಲಿಕ್ ಆಯಿತು ಅಂದರೆ ಇಲ್ಲಿ ಟೂಲ್ಸಿಗೆ ಬನ್ನಿ, ಕೀವರ್ಡ್ ಪ್ಲಾನರ್ ಸಿಗುತ್ತೆ. ಕೀವರ್ಡ್ ಪ್ಲಾನರಲ್ಲಿ ಡಿಸ್ಕವರ್ ನ್ಯೂ ಕೀವರ್ಡ್. ಸೊ ಇಲ್ಲಿಗೆ ಬಂದರೆ ನಿಮಗೆ ಆಟೋಮೆಟಿಕ್ಲಿ ನೀವು ಯಾವ ಥರದ ಪ್ರಾಡಕ್ಟಲ್ಲಿ ಡೀಲ್ ಮಾಡ್ತಾ ಇದ್ದೀರಾ ಆ ಪ್ರಾಡಕ್ಟ್ ಬಗ್ಗೆ ನೀವು ಇಲ್ಲಿ ಆರಾಮಾಗಿ ಸರ್ಚ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ಹೋಗಿ ಮೋರಿಂಗಾ ಕೀವರ್ಡ್ ಅಂತ, ಮೋರಿಂಗಾ ಪೌಡರ್ ಅಂತ ಸರ್ಚ್ ಮಾಡಿ, ಅಥವಾ ಮೋರಿಂಗಾ ಪೌಡರ್ ಎಕ್ಸ್ಪೋರ್ಟರ್ ಪ್ರತಿಯೊಂದನ್ನು ಸರ್ಚ್ ಮಾಡ್ಬೋದು. ಸೊ ಅಲ್ಲಿ ನಿಮಗೆ ಏನು ಕಾಣುತ್ತೆ, ಎಷ್ಟು ಜನ ಸರ್ಚ್ ಮಾಡಿದ್ದಾರೆ, ಎಲ್ಲೆಲ್ಲಿಂದ ಸರ್ಚ್ ಮಾಡಿದ್ದಾರೆ, ಪ್ರತಿಯೊಂದು ಡೀಟೇಲ್ಸ್ಗಳು ಇಲ್ಲಿ ಸಿಗುತ್ತೆ. ಎಲ್ಲಿಂದ ಅಂತ ಸರ್ಚ್ ಮಾಡೋದ್ರ ಬದಲು ಎಲ್ಲಿ ಇವಾಗ ಪ್ರಾಡಕ್ಟ್ನ ಎಲ್ಲಿಂದ ಬರ್ತಾ ಇದೆ ಅದು ಗೊತ್ತಾಗುತ್ತೆ. ಇವಾಗ ನನಗೆ ನನ್ನ ಮಾರ್ಕೆಟ್, ಇವಾಗ ನಾನು ಇಂಡಿಯಾದಲ್ಲಿ ಇರೋದ್ರಿಂದ ನನಗೆ ಇಂಡಿಯನ್ ಮಾರ್ಕೆಟಿಂದ ಏನು ಬಿಸ್ನೆಸ್ ಬರಲ್ಲ, ಯಾಕೆಂದರೆ ನಾನೇನು ಡೊಮೆಸ್ಟಿಕ್ ಬಿಸ್ನೆಸ್ ಮಾಡ್ತಾ ಇಲ್ಲ. ಡೊಮೆಸ್ಟಿಕ್ ಬಿಸ್ನೆಸ್ ಮಾಡ್ತಾ ಇದ್ದರೆ ನೀವು ಸ್ಟೇಟ್ ವೈಸ್ ಕೂಡ ಟ್ರ್ಯಾಕ್ ಮಾಡ್ಬೋದು. ಬಟ್ ಆದರೆ ನಾನು ನೋಡ್ತಾ ಇರೋದು ಯುನೈಟೆಡ್ ಸ್ಟೇಟ್ಸ್. ಈಗ ಯುನೈಟೆಡ್ ಸ್ಟೇಟ್ಸಲ್ಲಿ ನಾನು ಇನ್ಕ್ಲೂಡ್ ಮಾಡ್ತೇನೆ. ನನಗೇನು ಅನಿಸುತ್ತೆ, ಸ್ವಲ್ಪ ಸೌತ್ ಆಫ್ರಿಕಾ, ಸೌತ್ ಆಫ್ರಿಕಾ ಕಂಟ್ರಿ ಕೂಡ ಇನ್ಕ್ಲೂಡ್ ಮಾಡ್ತೇನೆ. ಸೊ 2 ದೇಶಗಳಲ್ಲಿ ನನಗೆ ಎಲ್ಲಿಂದ ಬಿಸ್ನೆಸ್ ಬರ್ತಾ ಅಥವಾ ಸರ್ಚ್ ಎಲ್ಲಿಂದ ಬರ್ತಾ ಇದೆ, ಅಲ್ಲಿ ಏನು ಸರ್ಚ್ ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಟ್ರೆಂಡ್ಗಳು ನನಗೆ ಇಲ್ಲಿ ಮುಂದೆ ಕಾಣುತ್ತೆ. ಇವಾಗ ನಿಮ್ಮ ಮಾರ್ಕೆಟ್ಗಳು ನೀವು ಕ್ಲಿಯರ್ ಆಗಿತ್ತು ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ 2 ಕಂಟ್ರಿ ಮಿಕ್ಸ್ ಮಾಡೋ ಬದಲು ಒಂದೊಂದು ಕಂಟ್ರಿನೇ ಸರ್ಚ್ ಮಾಡ್ಕೊಳ್ಳಿ. ಇವಾಗ ಆ ಕಂಟ್ರಿಯಲ್ಲಿ ಈ ಕೀವರ್ಡ್ಸ್ಗಳು ಯೂಸ್ ಆಗ್ತಾ ಇದೆ, ಯಾವಾಗಿಂದ ಯೂಸ್ ಆಗ್ತಾ ಇದೆ, 12 ತಿಂಗಳು, 1 ತಿಂಗಳು, 12 ತಿಂಗಳು, 24 ತಿಂಗಳು, ಅಥವಾ ಎಲ್ಲಿಂದ ನಿಮಗೆ ಡೇಟಾ ಅವೈಲೇಬಲ್ ಇದೆ ಅದನ್ನು ಕೊಡಿ, ಅದು ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಬರೀ ಗೂಗಲ್ಲೇ ಬೇಕಾ ಅಥವಾ ಗೂಗಲ್ ಸರ್ಚ್ ಪಾರ್ಟ್ನರ್ಸ್ ಬೇಕಾ ಅದು ಕೂಡ ಚೆಕ್ ಮಾಡ್ಬೋದು. ಗೂಗಲ್ ಅಂದರೆ ಗೂಗಲ್ದು ಬೇರೆ ಸಬ್ಸಿಡರೀಸ್ ಇದೆ, ಅವ್ರ ಕಡೆಯಿಂದನೂ ಡೇಟಾಸ್ಗಳು ಸಿಗುತ್ತೆ, ಅದನ್ನು ಕೂಡ ನೋಡ್ಕೊಳ್ಳಿ. ಬಟ್ ಗೂಗಲ್ದಂತ ಚೆಕ್ ಮಾಡಿದರೆ ನಿಮಗೆ ಈ ಡೇಟಾಗಳು ಸಿಗುತ್ತೆ. ಸೊ ಈ ಕೀವರ್ಡ್ಸ್ಗಳನ್ನ ಇಟ್ಕೊಂಡು ನೀವು ಆರ್ಟಿಕಲ್ಲು ಬರೀಬೋದು, ಸೋಷಿಯಲ್ ಮೀಡಿಯಾ ಪೋಸ್ಟು ಮಾಡ್ಬೋದು, ಪ್ರತಿಯೊಂದನ್ನು ಯೂಸ್ ಮಾಡ್ಬೋದು. ಆದರೆ ಸರ್ ಇವಾಗ ಯುನೈಟೆಡ್ ಸ್ಟೇಟ್ಸ್ಗಾದರೆ ಇಂಗ್ಲೀಷ್ ಓಕೆ, ಬಟ್ ಬೇರೆ ದೇಶ ಆದರೆ, ಫಾರ್ ಎಕ್ಸಾಂಪಲ್ ನಾನೇನು ಮಾಡ್ತೇನೆ, ಯುನೈಟೆಡ್ ಅರಬ್ ಎಮಿರೇಟ್ಸ್. ಓಕೆ, ಸೊ ಬೇಸಿಕ್ ಕಾಮನ್ ಸೆನ್ಸು, ಅಥವಾ ನಾವು ಅಫಿಷಿಯಲಿ ನಾವು ಏನಾದರೂ ನೋಡಬೇಕಂದ್ರೆ, ಸರ್ ಇಲ್ಲಿ ಇಡೀ ಜಗತ್ತಿದೆ. ಸೊ ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಇಲ್ಲಿ ಯಾವ ಥರ ಯಾವ ಲ್ಯಾಂಗ್ವೇಜು ಏನು, ಯಾಕೆಂದರೆ ದುಬೈಯಲ್ಲಿ ಎಲ್ಲ ಜನನೂ ಇದ್ದಾರೆ. ಸೊ ಆದರೆ ನೇಟಿವ್ ಜನ ಏನಾದರೂ ಯೂಸ್ ಮಾಡ್ಬೋದು. ಆಬ್ವಿಯಸ್ಲಿ ಇಂಗ್ಲೀಷಲ್ಲಿ ಇರೋದನ್ನಂತೂ ಯೂಸ್ ಮಾಡ್ಕೊಳ್ಳಿ, ಅದರ ಜೊತೆಗೆ ಅಲ್ಲಿ ಯಾವ ಭಾಷೆ ಮಾತಾಡ್ತಾರೆ, ಅರೇಬಿಕ್. ಸೊ ಅರೇಬಿಕ್ ಕ್ಲಿಕ್ ಮಾಡಿ. ಅರೇಬಿಕ್ಕಲ್ಲಿ ಯಾವ ಲ್ಯಾಂಗ್ವೇಜ್ಗಳಲ್ಲಿ ಏನೇನು ಸರ್ಚ್ ಮಾಡ್ತಾರೆ ಅದರ ವಾಲ್ಯೂಮ್ ಎಷ್ಟಿದೆ, 10ರಿಂದ 100 ಜನ ಇರ್ಬೋದು, ತುಂಬ ಕಡಿಮೆ ಅನಿಸುತ್ತೆ. ಆದರೆ ನಿಮಗೆ ಒಂದು 5 ಕಸ್ಟಮರ್ ಸಿಕ್ಕರೂ ಸಾಕಲ್ಲ. ಸೊ ಎವ್ರಿ ಸರ್ಚ್ ಈಸ್ ಅ ಟಾರ್ಗೆಟ್ ಫಾರ್ ಯು, ಅಂದರೆ ಪ್ರತಿಯೊಂದು ಕೀವರ್ಡು ಕೂಡ ನಿಮಗೆ ಬೆನಿಫಿಟ್ ಇದೆ. ಸೊ ನೀವೇನು ಮಾಡೋದು, ಈ ಕೀವರ್ಡ್ ತೊಗೊಳ್ಳೋದು, ಇದರ ಮೀನಿಂಗ್ ಏನಂತ ಒಂದ್ಸರಿ ತಿಳ್ಕೊಂಬಿಡಿ. ಕೆಲವೊಂದು ಸರಿ ತಪ್ಪಾಗಿ ಏನಾದರೂ ಆರ್ಟಿಕಲಲ್ಲಿ ಬರೆಯುವಾಗ ಏನಾದರೂ ತಪ್ಪಾಗಿ ಬರೆದ್ರೆ ಕಷ್ಟ ಆಗುತ್ತೆ. ಸೊ ಇದನ್ನು ಹೋಗಿ ಸರ್ಚ್ ಮಾಡ್ಕೊಳ್ಳಿ. ಗೂಗಲ್ ಟ್ರಾನ್ಸ್ಲೇಟರ್ ಅಂತ ಸರ್ಚ್ ಮಾಡಿದರೆ ಗೂಗಲ್ ಟ್ರಾನ್ಸ್ಲೇಟರ್ ಸಿಗುತ್ತೆ, ಆಟೋಮೆಟಿಕ್ಲಿ ಲ್ಯಾಂಗ್ವೇಜ್ ಡಿಟೆಕ್ಟರ್ ಇಡಿ. ಸೊ ಇಲ್ಲಿ ನೀವು ಅದನ್ನು ಮೀನಿಂಗ್ಗಳನ್ನ ತಿಳ್ಕೊಬೋದು. ಸೊ ಒಂದು ಸರಿ ಆ ಮೀನಿಂಗ್ ಕರೆಕ್ಟ್ ಇದೆ, ನಾನು ಬರೀತಾ ಇರೋ ಆರ್ಟಿಕಲ್ ಕರೆಕ್ಟಾಗಿದೆ, ಏನೂ ತಪ್ಪಾಗಿ ಮೀನಿಂಗ್ಗಳು ಇಲ್ಲ ಅಂದಾಗ, ಯಾವುದೇ ಭಾಷೆ ಗೊತ್ತಿಲ್ಲದೆ ಇದ್ದರೆ ದಯಮಾಡಿ ಅದನ್ನು ಗೂಗಲ್ ಟ್ರಾನ್ಸ್ಲೇಟರ್ ಯಾಕೆ ಚೆಕ್ ಮಾಡ್ಕೊಳ್ಳಿ. ಇಲ್ಲದೆ ಹೋದರೆ ಯಾವುದೋ ಅಪಶಬ್ದನ ಯೂಸ್ ಮಾಡಿಕೊಂಡ್ರೆ ತುಂಬ ಕಷ್ಟ ಆಗುತ್ತೆ, ನೋಡ್ಕೊಳ್ಳಿ. ಓಕೆ, ಸೊ ಪ್ರತಿಯೊಂದನ್ನು ಸರ್ಚ್ ಮಾಡ್ಬೋದು, ಇದ್ರ ಬಗ್ಗೆ ಆರ್ಟಿಕಲ್ ಬರೀಬೋದು, ಜನ ಏನು ಸರ್ಚ್ ಮಾಡ್ತಾ ಇದ್ದಾರೆ. ಆಬ್ವಿಯಸ್ಲಿ ಮೋರಿಂಗಾ ಪೌಡರ್ದಾದರೆ ಡಿಮಾಂಡ್ ಇದೆ, ಬಟ್ ಇಲ್ಲೂ ಕೂಡ ಆ ದೇಶಗಳಲ್ಲಿ ಸ್ಪೆಸಿಫಿಕ್ ಆಗಿ ಏನು ಸರ್ಚ್ ಮಾಡ್ತಾರೆ ಅದನ್ನು ಕೂಡ ನೀವು ನೋಡ್ಬೋದು. ಇವಾಗ ಇದ್ರ ಜೊತೆಗೆ ಒಂದಂತೂ ನೀವು ಗೂಗಲ್ ಕೀವರ್ಡ್ ಪ್ಲಾನರ್ ಯೂಸ್ ಮಾಡ್ಕೊಳ್ಳಿ, ಇದ್ರ ಕೀವರ್ಡ್ಗಳನ್ನೆಲ್ಲ ಯೂಸ್ ಮಾಡ್ಕೊಳ್ಳೋದು. ಇದರ ನೆಕ್ಸ್ಟ್ ಇಂಪಾರ್ಟೆಂಟ್ ನೋಡಬೇಕಾಗಿರೋದು ಮಂತ್ಲಿ ಸರ್ಚಸ್ ಏನಿದೆ, ಇಲ್ಲಿ ನಮಗೆ ಚಾರ್ಜಸ್ ಏನಾಗ್ಬೋದು ಅಥವಾ ಕಾಂಪಿಟೇಷನ್ ಎಷ್ಟಿದೆ ಪ್ರತಿಯೊಂದು ನೀವು ನೋಡ್ಕೋಬೋದು. ಇಲ್ಲಿ ಕಾಂಪಿಟೇಷನ್ ಅಂತಂದರೆ ಎಷ್ಟು ಜನ ಈ ಕೀವರ್ಡ್ ಮೇಲೆ ಆರ್ಟಿಕಲ್ಸ್ಗಳನ್ನ ಬರೀತಾ ಇದ್ದಾರೆ, ಅಥವಾ ಈ ಕೀವರ್ಡ್ಗೆ ನಿಮ್ಮ ವೆಬ್ಸೈಟ್ ರ್ಯಾಂಕ್ ಆಗೋಕ್ಕೆ ಎಷ್ಟು ಕಾಂಪಿಟೇಷನ್ ಇದೆ, ತುಂಬ ಹೈ ಕಾಂಪಿಟೇಷನ್ ಇದೆಯಾ ಅಂದರೆ ಜನ ಎಲ್ಲರೂ ಅಲ್ಲೇ ಫೈಟ್ ಮಾಡ್ತಾರೆ. ಕೆಲವೊಂದು ಸರಿ ಲೋ ಕಾಂಪಿಟೇಷನ್ ಇರುತ್ತೆ ಅಥವಾ ಕಾಂಪಿಟೇಷನ್ನೇ ಇರಲ್ಲ. ಆ ಸರ್ಚ್ ಆ ಕೀವರ್ಡ್ಸ್ಗಳು ತುಂಬ ಕಡಿಮೆನೂ ಇರ್ಬೋದು,
ಅಥವಾ ತುಂಬ ಹೆಚ್ಚಿಗೆನೂ ಇರ್ಬೋದು. ಕೆಲವೊಂದು ಸರಿ ಮೀಡಿಯಮ್ ಬರುತ್ತೆ. ಮೀಡಿಯಮ್ ಇದ್ದರೆ ಅದೊಂಥರ ನಿಮಗೆ ಆ ಊರಿನ ರಾಜ ನಾನೇ, ಯಾಕೆಂದರೆ ಜನನೇ ಇಲ್ಲ ಆ ಊರಲ್ಲಿ. ಸೊ ಆ ಥರ ಇದ್ದಾಗಲೂ ಕೂಡ ನೀವು ನೋಡ್ಕೋಬೋದು. ಓಕೆನಾ? ಸೊ ಇದನ್ನು ನೀವು ನೋಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡ್ರೆ ನಿಮಗೆ ಈ ಕೀವರ್ಡ್ಸ್ಗಳಲ್ಲಿ ನಿಮ್ಮ ಆರ್ಟಿಕಲ್ಸ್ ಆಯಿತು, ಅಥವಾ ನೀವು ಹಾಕಿರೋ ಪಬ್ಲಿಷಿಗೆ ಏನು ಪಬ್ಲಿಷ್ ಮಾಡಿರ್ತಾರೆ ಅದೇ ಆಯಿತು, ಏನೇ ಕೂಡ ಸರ್ಚ್ ಮಾಡಿದ್ರು ಕೂಡ ಈ ಥರದ್ದು ಕಂಟೆಂಟ್ಗಳು ಕಾಣಿಸ್ತಾ ಇದ್ದರೆ ಅಲ್ಲಿಂದ ಕೂಡ ನಿಮಗೆ ಬರೋ ಚಾನ್ಸಸ್ ಇದೆ. ಇವಾಗ ನೋಡಿ, ಇದೇ ಸ್ಟ್ರಾಟಜಿ ಯೂಸ್ ಮಾಡಿದರೆ ನನಗೆ ಬರುತ್ತೆ, ಅಥವಾ ಸರ್ ಅದನ್ನು ಮಾಡಿದರೆ ಬೆಟ್ರಾ, ಇದನ್ನು ಮಾಡಿದರೆ ಬೆಟ್ರ್, ಎಲ್ಲನೂ ಮಾಡಿ. ಯಾಕೆಂದರೆ ಯಾವ ಬಾಗಲದಿಂದ ನಿಮ್ಮ ಕಸ್ಟಮರ್ ಬರ್ತಾರೆ ನಿಮ್ಗೆ ಐಡಿಯಾ ಇಲ್ಲ. ಒಂದು ಅಂಗಡಿ ಇದ್ದರೆ ಒಂದೇ ಬಾಗಿಲಿದೆ, ಕಸ್ಟಮರ್ ಅದೇ ಬಾಗಲದಿಂದನೇ ಬರಬೇಕು, ಬೇರೆ ದಾರಿನೇ ಇಲ್ಲ ಅವ್ರಿಗೆ. ಅದೇ ನನ್ನದು ಒಂದು ರೋಡ್ ಸೆಂಟ್ರಿಗೆ ಒಂದು ರೌಂಡ್ ಶೇಪಲ್ಲಿ ಅಂಗಡಿ ಇದೆ, ಎಲ್ಲ ಕಡೆಯೂ ನನಗೆ ಬಾಗಿಲಿದೆ, ಎಲ್ಲ ಕಡೆಯಿಂದಲೂ ಕಸ್ಟಮರ್ ಬರ್ಬೋದು. ಸೊ ಏನು ಲಾಸ್? ಎಂಡ್ ಆಫ್ ದ ಡೇ ಕಸ್ಟಮರ್ ಬಂದರೆ ನಿಮಗೇನು ಲಾಸ್ ಇಲ್ಲ ತಾನೆ. ಆಬ್ವಿಯಸ್ಲಿ ನಿಮಗೆ ಬಿಸ್ನೆಸ್ಸೇ ಇದೆ. ಬರಲಿ, ಎಲ್ಲಿಂದ ಬರ್ತಾರೋ ಬರಲಿ. ಆನ್ಲೈನಿಂದ ಬರ್ತಾರಾ, ಕೀವರ್ಡ್ಸಿಂದ ಬರ್ತಾರಾ, ಸೋಷಿಯಲ್ ಮೀಡಿಯಾದಿಂದ ಬರ್ತಾರಾ, ಲಿಂಕ್ಡ್ಇನ್ನಿಂದ ಬರ್ತಾರಾ, ಎಲ್ಲಿಂದಾದರೂ ಬರಲಿ. ಎಂಡ್ ಆಫ್ ದ ಡೇ ಕಸ್ಟಮರ್ ಬರ್ತಾ ಇದ್ದಾರೆ, ಅದೇ ಒಂದು ಸಾಕು. ಕಸ್ಟಮರ್ ಬರ್ತಾ ಇದ್ದಾರೆ, ಕರೆಕ್ಟಾಗಿ ಅವ್ರಿಗೆ ಬೇಕಾಗಿರೋ ಮೆಟೀರಿಯಲ್ ನಾನು ಕೊಡ್ತಾ ಇದ್ದಾನೆ, ಬಿಸ್ನೆಸ್ ನಡೀತಾ ಇದೆ, ನಡೀಲಿ, ಯಾವುದೇ ಥರದ ತೊಂದರೆಗಳಿಲ್ಲ. ಬಟ್ ಆದರೆ ಏನು ಸರ್, ನಾನು ಅಂದ್ಕೊಂಡಂಗೆ ಏನೋ ಸರಿ ಆಗ್ತಾ ಇಲ್ಲ, ಅಥವಾ ನಾವು ಮಾಡಿರೋ ಡೀಟೇಲ್ಸ್ಗಳು ಸರಿ ಇಲ್ಲ, ಅಥವಾ ಸರ್ ಬರೀ ನಾನು ಇದನ್ನಷ್ಟೇ ಮಾಡ್ತಾ ಇದ್ದೇನೆ. ಇವಾಗ ನೋಡಿ, ಶಿಪ್ಪಿಂಗ್ ಡೇಟಾದಲ್ಲಿ ತುಂಬ ಜನ ಹೇಳ್ತಾರೆ, ಸರ್ ಇವಾಗ ನಾನೇ ವಿಡಿಯೋ ಆಲ್ರೆಡಿ ಮಾಡಾಯಿತು, ಸೊ ಶಿಪ್ಪಿಂಗ್ ಡೇಟಾ ತೊಗೊಂಡು ನಾವು ಬಾಯರ್ಸ್ನೆಲ್ಲ ಹುಡುಕ್ಬೋದಲ್ಲ, ಇದನ್ನೆಲ್ಲ ಯಾಕೆ ಮಾಡಬೇಕು? ಇವಾಗ ನೋಡಿ, ಶಿಪ್ಪಿಂಗ್ ಡೇಟಾ ನಾವು ತೊಗೊಂಡಾಗ ಒಳ್ಳೆ ವಿಷಯನೇ, ಶಿಪ್ಪಿಂಗ್ ಡೇಟಾ ತೊಗೊಂಡು ಅದನ್ನು ಕೂಡ ಟ್ರೈ ಮಾಡಿ, ಏನೂ ತೊಂದರೆಗಳಿಲ್ಲ. ಆದರೆ ಶಿಪ್ಪಿಂಗ್ ಡೇಟಾ ತೊಗೊಂಡ್ರೆ ಅವರಿಬ್ಬರ ನಡುವೆ ಆಲ್ರೆಡಿ ಬಿಸ್ನೆಸ್ ನಡೀತಾ ಇದೆ. ಇವಾಗ ಫಾರ್ ಎಕ್ಸಾಂಪಲ್, ನಾನು ನನ್ನ ಬಾಯರ್ ಆಲ್ರೆಡಿ ನಾವು 3 ವರ್ಷದಿಂದ 4 ವರ್ಷದಿಂದ ಬಿಸ್ನೆಸ್ ಮಾಡ್ತಾ ಇದ್ದೇವೆ, ನಾವು ಇಬ್ಬರು ಕೂಡ ಜೊತೆ ಕೆಲಸ ಮಾಡ್ತಾ ಇದ್ದೇವೆ, ನಮ್ಮಿಬ್ಬರು ಡೇಟಾ ಕೂಡ ಅಲ್ಲಿದೆ. ಆದರೆ ಆ ಡೇಟಾ ನೀವು ತೊಗೊಳ್ತೀರಾ, ಆದರೆ ನೀವು ಇಮಿಡಿಯೇಟ್ ಬಂದುಬಿಟ್ಟು ನಮ್ಮ ಬಿಸ್ನೆಸ್ ಹಾಳು ಮಾಡೋಕ್ಕಾಗತ್ತಾ? ಆಬ್ವಿಯಸ್ಲಿ ಆಗಲ್ಲ. ಯಾಕಂದರೆ ಇವಾಗ ಆಲ್ರೆಡಿ ನನ್ನ ರಿಲೇಷನ್ ಅವ್ರ ಜೊತೆ ಚೆನ್ನಾಗಿದೆ, ಅವರಿಗೆ ನಾನು ಆಲ್ಮೋಸ್ಟ್ 800ರಿಂದ 900 ಶಿಪ್ಮೆಂಟ್ ನಾನು ಕಳಿಸಿದ್ದೇನೆ. ಇವಾಗ ನನ್ನ ಹೆಚ್ಚಿಗೆ ನಂಬ್ತಾರ ಅಥವಾ ನಿಮ್ಮನ್ನು ಹೆಚ್ಚಿಗೆ ನಂಬ್ತಾರ? ಎಲ್ಲಿವರೆಗೂ ನಾನಾಗೆ ನನ್ನ ರಿಲೇಷನ್ನ ನಾನು ಅವ್ರ ಜೊತೆ ಹಾಳು ಮಾಡ್ಕೊಳ್ಳಲ್ವೋ ಅಲ್ಲಿವರೆಗೂ ನಿಮ್ಗೆ ಆ ಬಿಸ್ನೆಸ್ ಇಲ್ಲ. ಅಥವಾ ಏನೋ ಪ್ರೈಸು ಕಾಂಪಿಟೇಷನ್ ಇರ್ಬೋದು, ಅಥವಾ ಏನೋ ಪ್ರೈಸ್ ಸೆನ್ಸಿಟಿವಿಟಿ ಇರ್ಬೋದು, ಅವ್ರೊಂದು 1000 ಜನದ ಹತ್ರ ತೊಗೊಳ್ತಾರೆ, ನನ್ನ ಹತ್ರನೂ ತೊಗೊಳ್ತಾ ಇದ್ದಾರೆ, ಆ ಥರ ಇದ್ದವ್ರು ನಿಮ್ಮ ಹತ್ರನೂ ತೊಗೊಳ್ಬೋದು. ಆದರೆ ಕೆಲವೊಬ್ಬರು ಬೈಂಡೆಡ್ ಇರ್ತಾರೆ, ಕೆಲವೊಬ್ರು ಒಳ್ಳೆ ಬಿಸ್ನೆಸ್ ಇರುತ್ತೆ. ಇವಾಗ ನನ್ನ ಕಂಪ್ನಿ ಅಲ್ಲೂ ಇದೆ, ನನ್ನ ಕಂಪ್ನಿ ಇಲ್ಲೂ ಇದೆ, ನಾವಿಬ್ಬರೇ ಟ್ರೇಡ್ ಮಾಡ್ತಾ ಇರೋದು. ಸೊ ನಿಮಗೆ ಅಲ್ಲಿ ನಡುವೆ ಬರೋಕ್ಕೆ ಆಪ್ಷನ್ನೇ ಇರೋಲ್ಲ. ಯಾವಾಗ ನೀವು ಬರ್ಬೋದು, ನನ್ನ ಬಿಸ್ನೆಸ್ಸಲ್ಲಿ ಸ್ಟಾಕ್ ಇಲ್ಲ, ಅಥವಾ ಇರೋ ಮೆಟೀರಿಯಲ್ ಹಾಳಾಯಿತು, ಕಳ್ಸೋಕ್ಕೆ ಏನೋ ತೊಂದರೆ ಆಯಿತು, ಆವಾಗ ನಾನು ನಿಮ್ಮ ಕಂಪ್ನಿನ ಯೂಸ್ ಮಾಡ್ಬೋದು. ಆ ಚಾನ್ಸಸ್ಗಳು ಬರುತ್ತೆ. ಸೊ ಆ ಚಾನ್ಸಿಗೆ ನಾನು ವೆಯ್ಟ್ ಮಾಡಲಾ, ಅಥವಾ ಇವಾಗ ಯಾರೋ ಎಲ್ಲೋ ಇನ್ನೂ ಹೊಸದಾಗಿ ಬಿಸ್ನೆಸ್ಗಳಲ್ಲಿ ಬರಬೇಕನ್ನೋರು, ಅಥವಾ ಸರ್ ನಾನು ಇವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ, ಅಥವಾ ನಾನು ಇಲ್ಲಿ ಕಲ್ತ್ಕೊಂಡು ಸ್ಟಾರ್ಟ್ ಮಾಡಲಾ, ಅಥವಾ ನಾನು ಈ ಬಿಸ್ನೆಸ್ಸಿಗೆ ಬರಬೇಕು ಅಂದ್ಕೊಂಡಿದ್ದೇನೆ, ಇವಾಗ ನಾನು ಹೇಗೆ ಇಂಪೋರ್ಟ್ ಮಾಡೋದು, ಅದನ್ನು ಹೋಗ್ಬಿಟ್ಟು ನಾನು ಮೊರಿಂಗಾ ಪೌಡರ್ ಎಕ್ಸ್ಪೋರ್ಟರು ಇನ್ ಇಂಡಿಯಾ, ಅಥವಾ ಮೊರಿಂಗಾ ಪೌಡರ್ ಇದ್ರ ಬಗ್ಗೆ ನಾನು ಏನಾದರೂ ನೋಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಡೀಟೇಲ್ಸ್ಗಳು ಬಂದರೆ, ಆವಾಗ ನೀವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ಕ್ವಾಲಿಟಿ ಬಗ್ಗೆ, ನಿಮ್ಮ ವೀಡಿಯೋಸು, ನಿಮ್ಮ ಆರ್ಟಿಕಲ್ಸು, ಇದು ಎಲ್ಲವೂ ಕೂಡ ಕಂಡ್ರೆ ಎಷ್ಟು ಚಾನ್ಸಸ್ ಇದೆ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು? ಯಾಕಂದ್ರೆ ನನ್ನ ಹತ್ರ ಯಾರು ಸಪ್ಲೈಯರೇ ಇಲ್ಲ, ನಾನು ತುಂಬ ಹೊಸಬ, ನನಗೇನು ಗೊತ್ತಿಲ್ಲ. ಆವಾಗ ಈ ಕೀವರ್ಡ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಾನು ಇಲ್ಲಿ ಏನೇನು ಶೇರ್ ಮಾಡ್ತೇನೆ, ಈ ಚಾನಲಲ್ಲಿ ಏನೇ ಡೀಟೇಲ್ಸ್ ಇದ್ದರೂ ಕೂಡ ಎಲ್ಲವೂ ಕೂಡ ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಇದೆ. ಯಾವುದು ಕೂಡ ಸುಮ್ಮನೆ ಕಥೆಯಲ್ಲಿ ಏನೋ ಆಗ್ತಾ ಇರೋದಲ್ಲ. ಇದನ್ನು ನಾವು ರೆಗ್ಯುಲರ್ಲಿ ಯೂಸು ಮಾಡ್ತೇವೆ. ಬೇಕಂದರೆ ಹೋಗ್ಬಿಟ್ಟು ನಮ್ಮ ಡೀಟೇಲ್ಸ್ಗಳಲ್ಲಿ ಚೆಕ್ ಮಾಡಿ. ನಾವು ಹಾಕಿರೋ ಪೋಸ್ಟ್ ಇರ್ಬೋದು, ವೀಡಿಯೋಸ್ ಇರ್ಬೋದು, ಎಲ್ಲೇ ನಾವು ಹ್ಯಾಶ್ಟ್ಯಾಗು, ಕೀವರ್ಡ್ಸು, ಡಿಸ್ಕ್ರಿಪ್ಷನ್ನು, ಮೆಟಾ ಟ್ಯಾಗ್ಸು ಏನೇ ಹಾಕಿರಲಿ, ಪ್ರತಿಯೊಂದು ಇದೇ ಬೇಸಿಸ್ ಮೇಲೆ ಇರುತ್ತೆ. ಯಾಕೆ? ಬಂದರೆ ಬರಲಿ, ಏನು ಕಷ್ಟ ಇದೆ? ಬಿಸ್ನೆಸ್ ಬರುತ್ತೆ ತಾನೇ, ಹಾಳಾಗಂತೂ ಏನು ಹೋಗ್ತಾ ಇಲ್ಲ. ಇದು ಒಂದು ಡಿಪಾರ್ಟ್ಮೆಂಟ್ ಸಪ್ರೇಟಾಗಿರುತ್ತೆ, ನಡೀತಾ ಇರುತ್ತೆ, ತೊಂದರೆ ಇಲ್ಲ. ಓಕೆ, ಸೊ ಇಲ್ಲಿ ನೀವೇನು ಮಾಡಬೇಕು, ಇವಾಗ ಇದರ ಇಂಪಾರ್ಟೆನ್ಸ್ ಗೊತ್ತಾಯಿತು ಅಂತ ಅಂದ್ಕೊಳ್ತಾನೆ, ಇನ್ನೂ ನಿಮ್ಗೆ ಗೊತ್ತಾಗಿಲ್ಲ ಅಥವಾ ನೀವು ಕನ್ವಿನ್ಸ್ ಆಗಿಲ್ಲ ಅಂದರೆ, ನೀವು ಯಾವ ವಿಷಯದ ಬಗ್ಗೆ ಕನ್ವಿನ್ಸ್ಡ್ ಇದ್ದೀರಾ, ಅಥವಾ ಸರ್ ನಾನು ಈ ಸ್ಟ್ರಾಟಜಿ ಯೂಸ್ ಮಾಡ್ತೇನೆ, ಇದರಿಂದ ನನ್ನ ಬಿಸ್ನೆಸ್ ಬಂದೇ ಬರುತ್ತೆ, ಈ ಬೇರೆ ಯಾವುದೂ ಸ್ಟ್ರಾಟಜೀಸ್ಗಳು ಬೇಕಾಗಿಲ್ಲ ಅನ್ನೋದಿದ್ದರೆ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಕೂಡ ಅದನ್ನು ಚೆಕ್ ಮಾಡಿ ಹೇಳ್ತೇನೆ. ಓಕೆ, ಸೊ ಇಲ್ಲಿ ಮೊರಿಂಗಾ ಪೌಡರ್ಸ್ನ ನಾವೇನು ಮಾಡ್ತೇವೆ, ಇಲ್ಲಿ ಗೂಗಲ್ ಟ್ರೆಂಡ್ ಕೂಡ ಗೂಗಲ್ ಟೂಲ್ ಇದೆ, ಇದು ಕೂಡ ಫ್ರೀ ಆಗಿದೆ. ಇಲ್ಲಿ ನೀವೇನು ಮಾಡ್ಬೋದು, ಇದೊಂದು 2 ಬೇಕಾದ ದೇಶಗಳು, ಇಲ್ಲಿ ನಾವೇನು ಮಾಡ್ತೇವೆ, ನಮ್ಮ ಪ್ರಾಡಕ್ಟ್ಗಳನ್ನ ಹಾಕಿ ಇಲ್ಲಿ ಎಕ್ಸ್ಪ್ಲೋರ್ ಅಂತ ಹೇಳ್ತೇವೆ. ಈ ಪ್ರಾಡಕ್ಟು ಎಲ್ಲಿ ಎಷ್ಟು ಟ್ರೆಂಡಲ್ಲಿದೆ, ಜನ ಎಷ್ಟು ಸರ್ಚ್ ಮಾಡ್ತಾ ಇದ್ದಾರೆ ತಿಂಗಳಕ್ಕೆ, ದಿನಕ್ಕೆ. ಓಕೆ, ಸೊ ಇಲ್ಲಿ ನಾವೇನು ಮಾಡ್ತೇವೆ, ಇಂಡಿಯಾ ಬದಲು ವರ್ಲ್ಡ್ ವೈಡ್ ತೊಗೊಳ್ತೇವೆ. ಯಾಕೆಂದರೆ ಆಬ್ವಿಯಸ್ಲಿ ನಾವೇನು ಇಂಡಿಯಾದಲ್ಲಿ ಕೂತ್ಕೊಂಡು ನಾವೇ ತೊಗೊಂಡು ನಾವೇ ತಿನ್ನಲ್ಲ ತಾನೆ, ನಾವು ಬೇರೆದವ್ರಿಗೆ ಮಾರಬೇಕು. ಸೊ ಹಾಗಿದ್ದಾಗ ಏನಾಗುತ್ತೆ, ಇಲ್ಲಿ ನಾವೇನು ಮಾಡ್ಬೋದು, ಪಾಸ್ಟ್ ಡೇ ಅಂತ ಇದೆ, ಒಂದು ದಿನದ ಹಿಂದೆ ಎಷ್ಟು ಸರ್ಚ್ ಆಗಿದೆ, ಇದೆಲ್ಲ ಕೂಡ ಟೈಮಲ್ಲಿ ಇದೆಲ್ಲವೂ ಕೂಡ ಸರ್ಚ್ ಆಗಿರೋದು ಒಂದು ದಿನದ ಹಿಂದೆ.
ಸೊ ಅದಕ್ಕೆ ನನಗೇನು ಬೇಕು ಸರ್, ಬರೀ ಒಂದು ದಿನದ ಹಿಂದೆ ಇರೋ ಡೇಟಾಗಳು ಸಾಕಾಗತ್ತಾ? ಒಂದು ವರ್ಷ ತೊಗೊಳ್ಳಿ. ಒಂದು ವರ್ಷದಿಂದ ಚೆನ್ನಾಗಿದೆ, 90 ದಿನದಿಂದ, ಒಂದು 3 ತಿಂಗಳಿಂದ ಏನು ಕತೆ ಇತ್ತು ಅದು ಕೂಡ ಚೆನ್ನಾಗಿದೆ. ಅಥವಾ ಒಂದು ವೇಳೆ ನಾವೇನು ಹೇಳ್ತೇವೆ, ಒಂದು ಮ್ಯಾಕ್ಸಿಮಮ್ ಡೇಟಾ ಏನು ಸಿಗುತ್ತೆ ಅದನ್ನು ಚೆಕ್ ಮಾಡ್ಕೊಳ್ಳಿ. ಈ ಜಗತ್ತಲ್ಲಿ ಮೊರಿಂಗಾ ಪೌಡರ್ ಬಗ್ಗೆ ಸರ್ಚ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದ್ದು 2016 ನೀವು ಇವಾಗ 2025 2016 ಈ ಬಿಸ್ನೆಸ್ಸಿಗೆ ಎಂಟರ್ ಆದವರು ಅಥವಾ ಇವರಿಗೆಲ್ಲ ನಾವೇನು ಹೇಳ್ತೇವೆ ಅರ್ಲಿ ರೈಡರ್ಸ್ ಅಂತ ಹೇಳ್ತೇವೆ. ಅವಾಗ ಏನಾದರೂ ಯಾರಾದರೂ ಈ ಬಿಸ್ನೆಸ್ಸಿಗೆ ಬಂದಿದ್ದರೆ, ತುಂಬ ಇನ್ನೂ ಹೈಪ್ ಇರಲಿಲ್ಲ ಅವಾಗ, ಇನ್ನೂ ಜನಕ್ಕೆ ಗೊತ್ತಾಗಿರಲಿಲ್ಲ, ಕಷ್ಟನೂ ತುಂಬ ಇತ್ತು. ಆದರೆ ಈ ಪೌಡರ್ಸ್ಗಳು, ಈ ಬಿಸ್ನೆಸ್ಗಳು ಈಗಲೇ ಎಸ್ಟಾಬ್ಲಿಷ್ ಮಾಡ್ಕೊಂಡ್ಬಿಟ್ರೆ ಬೇಗನೆ, ಅಂದರೆ ಅರ್ಲಿ ಏಜಸ್ಸಲ್ಲೇ. ಸೊ ಅವಾಗ ಏನಾಗುತ್ತೆ, ಈ ಟ್ರೆಂಡ್ಗಳು ಮುಂದೆ ಹೋಗುತ್ತೆ. ಬಟ್ ಏನು, ಇಲ್ಲಿಂದ ಇಲ್ಲಿಗೆ ಡಿಪ್ ಆಗಿಬಿಟ್ಟಿದ್ರೆ ಆಬ್ವಿಯಸ್ಲಿ ಬಿಸ್ನೆಸ್ ಹಾಳಾಗ್ತಾಯಿತ್ತು. ಏನೇ ಸ್ಟ್ರಾಟಜೀಸ್ ಯೂಸ್ ಮಾಡಿ ಎಷ್ಟೇ ಖರ್ಚು ಮಾಡ್ಕೊಂಡಿದ್ರು ಕೂಡ ಲಾಸ್ ಆಗ್ತಾಯಿತ್ತು. ಬಟ್ ಇವತ್ತಿನ ಟೈಮಲ್ಲಿ ನೀವು ನೋಡೋದು ಈ ಟ್ರೆಂಡ್ ಆಲ್ರೆಡಿ ಮೇಲೆ ಹೋಗಿದೆ, ಇಷ್ಟು ದೊಡ್ಡ ಟ್ರೆಂಡ್ ರೈಸ್ ಆಗಿದೆ. ಸೊ ಇವಾಗ ನೀವು ಸಡನ್ನಾಗಿ ಇದು ಬಿದ್ದೋಗುತ್ತೆ ಅಂತ ಅಂದ್ಕೊಳ್ತೀರಾ? ಇಲ್ಲ, ಸ್ವಲ್ಪ ಲಾಂಗ್ ಟರ್ಮ್ ಈ ಬಿಸ್ನೆಸ್ ರನ್ ಆಗುತ್ತೆ. ಸೊ ಆವಾಗ ಈ ಗೂಗಲ್ ಟ್ರೆಂಡ್ಸ್ಗಳಲ್ಲೆಲ್ಲ ಹೇಗೆ ಅಂತಂದರೆ ಒಂದು ಎಸ್ಟಿಮೇಷನ್, ಅಂದರೆ ಇದೇನು ಅಕ್ಯುರೇಟ್ಲಿ ಇದು ಹೀಗೆ ಆಗುತ್ತೆ ಅನ್ನೋದೇನಿಲ್ಲ. ನಾಳೆ ಯಾರಾದರೂ ಗೂಗಲ್ ಸರ್ಚ್ ಮಾಡೋದು ಬಿಟ್ಟರೆ ಇದು ನಾರ್ಮಲಿ ಟ್ರೆಂಡ್ಗಳು ಬೀಳುತ್ತೆ. ಬಟ್ ಎಂಡ್ ಆಫ್ ದ ಡೇ ಏನು, ಬಿಸ್ನೆಸ್ಗಳು ಅದೇ ಥರ ಆಗುತ್ತಾ? ಇವತ್ತು ತೊಗೊಳ್ತಾ ಇರೋ ನಾಳೆ ತೊಗೊಳಲ್ವಾ, ಅಥವಾ ಬಿಟ್ಟು ಹೋಗ್ತಾರಾ? ಎಲ್ಲಿವರೆಗೂ ಅದರ ಬಗ್ಗೆ ಕೆಟ್ಟದಾಗಿ ಯಾರಾದರೂ ಏನಾದರೂ ಪಬ್ಲಿಷ್ ಮಾಡಲ್ವೋ, ಅಥವಾ WTO ಅಥವಾ WHO ಬಂದು ಇಲ್ಲ ಮೊರಿಂಗಾ ಪೌಡರ್ಗಳು ನಿಮ್ಮ ಕಿಡ್ನಿ ಹಾಳು ಮಾಡುತ್ತೆ, ನಿಮ್ಮ ಲಿವರ್ಗಳನ್ನ ಹಾಳು ಮಾಡುತ್ತೆ ಅಂತ ಹೇಳೋವರೆಗೂ ಈ ಪ್ರಾಡಕ್ಟ್ಗಳು ಸೂಪರ್ ಫುಡ್ ಕ್ಯಾಟಗರಿಯಲ್ಲಿದೆ. ಸೊ ಮೊರಿಂಗಾ ಪೌಡರ್ ಬಗ್ಗೆ ಇಷ್ಟೆಲ್ಲ ರಿಸರ್ಚ್ಗಳಾಗಿ ಒಳ್ಳೆ ಒಪಿನಿಯನ್ ಬಂದ ಮೇಲೆ ಈ ಟ್ರೆಂಡ್ ಬಂದಿರೋದು. ತುಂಬ ಜನ ಇದ್ರ ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು, ತೊಗೊಳಕ್ಕೆ ಸ್ಟಾರ್ಟ್ ಮಾಡಿರೋದು, ಬಿಸ್ನೆಸ್ ನಡೀತಾ ಇರೋದು. ಓಕೆ, ಇಲ್ಲ, ಬಟ್ ಏನೋ ಚಾನ್ಸಸ್ ಆಗ್ಬೋದು ನಾಳೆ. ಸೊ ಇವಾಗ ನೋಡಿ, ಆ ಥರ ನೋಡಿದ್ರೆ ನಾಳೆ ನನಗೂ ನಿಮಗೂ ಏನು ಬೇಕಾದಾಗ್ಬೋದು. ಬಟ್ ಆದರೆ ಏನು ಒಂದು ಹೋಪ್ ಏನಂತಂದರೆ, ಇದು ಸ್ವಲ್ಪ ದಿನ ನಡೆಯುತ್ತೆ, ಒಳ್ಳೆ ಬಿಸ್ನೆಸ್ಸು, ಇದರಲ್ಲಿದ್ದರೆ ನಾವು ಇನ್ನೂ ತುಂಬ ದುಡ್ಡು ಗಳಿಸ್ಕೊಳ್ಬೋದು. ಇದು ಒಳ್ಳೆ ಟೇಕ್ ಆಫ್ ಆಗೋ ಟೈಮು, ಒಳ್ಳೆ ಪ್ರಾಡಕ್ಟು, ಕಂಟಿನ್ಯೂ ಮಾಡಿ. ಸೊ ಇದೇ ಥರ ನೀವು ಏನೇ ಪ್ರಾಡಕ್ಟ್ ಇರ್ಬೋದು ಅದನ್ನೆಲ್ಲವೂ ಕೂಡ ಚೆಕ್ ಮಾಡ್ಕೊಳ್ಳಿ. ಬರೀ ಇದು ಅದು ಅಂತ ಅಷ್ಟೇ ಅಲ್ಲ, ಯಾವುದೇ ಥರದ ಪ್ರಾಡಕ್ಟ್ಸ್ ಇರ್ಬೋದು, ಯಾವುದೇ ಥರದ ರಿಕ್ವೈರ್ಮೆಂಟ್ ಇರ್ಬೋದು, ಪ್ರತಿಯೊಂದು ನೋಡ್ಕೊಳ್ಳಿ. ಜನ ಸರ್ಚ್ ಮಾಡ್ತಾ ಇದ್ದಾರಾ, ಅಥವಾ ಸರ್ಚ್ ಮಾಡ್ತಾ ಇದ್ದಾರೆ ಎಲ್ಲಿಂದ ಮಾಡ್ತಾ ಇದ್ದಾರೆ? ಇಲ್ಲಿ ನೋಡಿ, ಕೆಲವೊಂದು ದೇಶಗಳ ಹೆಸರು ಕೂಡ ನೀವು ಕೇಳದೇ ಇರ್ಬೋದು. ಸೊ ಅದನ್ನು ನೋಡ್ಕೊಳ್ಳಿ. ಸಿಟಿಗಳು ಬೇಕಾ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಯಾವ ಸಿಟಿಯಿಂದ ಹೆಚ್ಚಿಗೆ ರಿಕ್ವೈರ್ಮೆಂಟ್ ಬರ್ತಾ ಇದೆ, ಆ ಸಿಟಿಗಳಿಗೆ ನೀವೇನಾದರೂ ಆ್ಯಡ್ಸ್ ಮಾಡಿ, ಪೇಯ್ಡ್ ಆ್ಯಡ್ಸ್ ಅಂದರೆ ಫೇಸ್ಬುಕ್ ಆಯಿತು, ಇನ್ಸ್ಟಾಗ್ರಾಮ್ ಆಯಿತು, ಗೂಗಲ್ ಆಯಿತು, ಯಾವುದೇ ರನ್ ಮಾಡಬೇಕಂದ್ರೆ ಅದನ್ನು ಕೂಡ ನೋಡ್ಬೋದು. ರೀಜನಲ್ಲಿ ಹೋದರೆ ದೇಶದ ಲೆಕ್ಕ ಅಥವಾ ನಮ್ಮ ಒಂದು ಅಪ್ರಾಕ್ಸಿಮೇಟ್ಲಿ ಗೊತ್ತಾಗ್ಬಿಡುತ್ತೆ, ಸಾಕು ಅಷ್ಟಿದ್ರೆ. ಸೊ ಕಿನ್ಯಾದಲ್ಲಿ ಏನು ಟ್ರೆಂಡ್ ನಡೀತಾ ಇದೆ, ಯಾವ ಊರುಗಳಲ್ಲಿ ಅದನ್ನು ಟಾರ್ಗೆಟ್ ಮಾಡಬೇಕು, ಯಾವ ಊರುಗಳಿಂದ ಅದು ಸರ್ಚ್ ಬರ್ತಾ ಇದೆ, ಅಲ್ಲಿ ಯಾರಾದರೂ ಬಾಯರ್ಸ್ ಇದ್ದಾರಾ, ಇದರ ಅಕಾರ್ಡಿಂಗ್ಲಿ ನೀವು ಸ್ಟ್ರಾಟಜಿ ಪ್ಲ್ಯಾನ್ ಮಾಡಿಕೊಂಡು ಅವರಿಗೆ ನೀವು ಹೇಗೆ ತಲುಪಬೇಕು ಅಥವಾ ಈ ಡೀಟೇಲ್ಸ್ಗಳನ್ನ ಹೇಗೆ ನೀವು ತೊಗೊಳ್ಬೇಕು ಅನ್ನೋದನ್ನು ಗೊತ್ತಾಯಿತು ಅಂದರೆ ನೀವು ಆರಾಮಾಗಿ ನಿಮ್ಮ ಬಿಸ್ನೆಸ್ನ ನಡೆಸ್ಕೊಂಡು ಹೋಗ್ಬೋದು. ಸೊ ಟಾರ್ಗೆಟ್ ಆಡಿಯನ್ಸು ಆಯಿತು, ಬಾಯರ್ಸ್ಗಳಾಯಿತು, ಇಲ್ಲಿಂದ ಬಿಸ್ನೆಸ್ ಬರೋ ಚಾನ್ಸಸ್ಸು ಇದೆ. ಜೊತೆಗೆ ಬೇರೆ ಏನೆಲ್ಲ ಅವ್ರು ನೋಡ್ತಾ ಇದ್ದಾರೆ, ಬರೀ ಇದಷ್ಟೇ ಬರೀ ಮೊರಿಂಗಾ ಪೌಡರ್ ಅಷ್ಟೇ ನೋಡ್ತಾ ಇದ್ದಾರೆ ಅಥವಾ ಬೇರೆ ಏನಾದರೂ ನೋಡ್ತಾ ಇದ್ದಾರಾ, ಅದೂ ಇದೆ. ಅದರ ಜೊತೆಗೆ ಬೇರೆ ಯಾವ ಥರದ ಆರ್ಟಿಕಲ್ಸ್ಗಳನ್ನ ಅವ್ರು ನೋಡ್ಬೋದು, ಅಥವಾ ಯಾವ ಲಾಂಗ್ ಕೀವರ್ಡ್ಸ್ಗಳನ್ನ ನಾವು ಯೂಸ್ ಮಾಡ್ಬೋದು, ಅದು ಕೂಡ ಇಲ್ಲಿದೆ. ಓಕೆ, ಸೊ ಇಷ್ಟನ್ನು ನೋಡಿಕೊಂಡು ನೀವು ಪ್ರಾಪರಾಗಿ ಹೋಗಿ ಕೀವರ್ಡ್ಸ್ಗಳನ್ನ ಟ್ರ್ಯಾಕ್ ಮಾಡಿಕೊಂಡ್ರೆ ಸಾಕು. ಸರ್, ಇವಾಗ ನಾನು ಗೂಗಲ್ ಸರ್ಚ್ ಮಾಡ್ತೇನೆ, ಆವಾಗ ಈ ವೆಬ್ಸೈಟ್ ಬಂತು. ಇವಾಗ ಇವ್ರು ಏನು ಕೀವರ್ಡ್ಸ್ ಯೂಸ್ ಮಾಡ್ತಾ ಇದ್ದಾರೆ, ಇವಾಗ ನನ್ನ ವೆಬ್ಸೈಟ್ ರ್ಯಾಂಕ್ ಆಗಬೇಕು ಒಪ್ತಾನೆ, ಬಟ್ ಇಮಿಡಿಯೇಟ್ಲಿ ಆಗುತ್ತಾ? ಆಬ್ವಿಯಸ್ಲಿ ಆಗಲ್ಲ. ಸೊ ಅದಕ್ಕೆ ನಾನೇನು ಮಾಡ್ತಾನೆ, ಯಾವ ವೆಬ್ಸೈಟ್ ರ್ಯಾಂಕ್ ಆಗ್ತಾ ಇದೆಯೋ ಆ ವೆಬ್ಸೈಟ್ ಹೋಗಿ ನಾನು ಚೆಕ್ ಮಾಡ್ತಾನೆ. ಇಲ್ಲಿ ಕ್ಲಿಕ್ ಮಾಡಿ ಸ್ಟಾರ್ಟ್ ವಿತ್ ಅ ವೆಬ್ಸೈಟ್ ಅಂತ ಇದೆ. ಇಲ್ಲಿ ನಾನೇನು ಮಾಡ್ತೇನೆ, ಇದು ಲಿಂಕ್ನ ಇಲ್ಲಿ ಪೇಸ್ಟ್ ಮಾಡ್ತೇನೆ. ಇಲ್ಲಿ ಯೂಸ್ ಎಂಟೈರ್ ಸೈಟ್ ಆರ್ ಯೂಸ್ ದಿಸ್ ಪೇಜ್. ಇವಾಗ ನಾನು ಗೂಗಲ್ ಮಾಡಿದಾಗ ಮೊರಿಂಗಾ ಪೌಡರ್ಸ್ ಬಗ್ಗೆ ಈ ವೆಬ್ಸೈಟ್ ಬಂತು. ಓಕೆ, ಸೊ ಈ ವೆಬ್ಸೈಟ್ ಬಂದಾಗ ಇವ್ರು ಏನು ಕೀವರ್ಡ್ಸ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ, ಸೊ ಅದನ್ನು ಸರ್ಚ್ ಮಾಡೋಕ್ಕೆ ನಾನೇನು ಮಾಡ್ತೇನೆ, ಈ ವೆಬ್ಸೈಟ್ನ ಅಲ್ಲಿ ಹಾಕ್ತಾನೆ. ಈ ಪೇಜ್ಗಳು ಮಾತ್ರ ಬಂದಿರುತ್ತೆ, ಫುಲ್ ಇಂಡಿಯಾ ಮಾರ್ಟ್ ಫುಲ್ ವೆಬ್ಸೈಟ್ ಬರಲ್ಲ. ಅಲ್ಲಿ ಇಂಡಿಯಾ ಮಾರ್ಟಲ್ಲಿ ತುಂಬ ಪ್ರಾಡಕ್ಟ್ಸ್ಗಳಿದೆ, ಬಟ್ ನಾನು ಸರ್ಚ್ ಮಾಡಿದಾಗ ಈ ಮೊರಿಂಗಾ ಪೌಡರ್ದು ಡೀಟೇಲ್ಸ್ ಬಂತು. ಸೊ ಹಾಗಾಗಿ ನಾನೇನು ಮಾಡ್ತೇನೆ, ಈ ರಿಸಲ್ಟ್ಸ್ ಏನಿದೆ ಇವ್ರ ವೆಬ್ಸೈಟಲ್ಲಿ, ಅಂದರೆ ಇವಾಗ ಏನು ಗೊತ್ತಾ, ಎಕ್ಸಾಮಲ್ಲಿ ಕಾಪಿ ಹೊಡೆದಿರೋ ಇಲ್ಲೋ ಗೊತ್ತಿಲ್ಲ ನನಗೆ, ಬಟ್ ನೀವೇನಾದರೂ ಕಾಪಿ ಹೊಡೆಯೋ ಉದ್ದೇಶ ಇತ್ತು ಅಂದರೆ ಯಾರ್ದು ಹೊಡಿತೀರಾ? ತುಂಬ ಒಳ್ಳೆ ಹುಡುಗ ಯಾರಿದ್ದಾರೆ ಕ್ಲಾಸಲ್ಲಿ ಅವ್ರದ್ದು ಕಾಪಿ ಮಾಡ್ಕೊಳಕ್ಕೆ ನೋಡ್ತೀರಾ. ಈಗ ಕಾಪಿ ಹೊಡೆಯೋಕ್ಕೂ ಸ್ವಲ್ಪ ಬುದ್ಧಿವಂತಿಕೆ ಬೇಕಾಗುತ್ತೆ. ಈಗ ದಡ್ಡದ ಕಾಪಿ ಹೊಡೆದ್ರೆ ನೀವು ಅವ್ರ ಜೊತೆ ಫೇಲ್ ಆಗ್ತೀರಾ, ಅಥವಾ ಬುದ್ಧಿವಂತರ ಕಾಪಿ ಮಾಡಿದ್ರೆ ಇಲ್ಲಿ ಎಲ್ಲ ಅದೇ ಥರ ಡೀಟೇಲ್ಸ್.
ಇವಾಗ ಈ ಬುದ್ಧಿವಂತರು ಇವಾಗ ಇವರು ಆಲ್ರೆಡಿ ಇವ್ರ ವೆಬ್ಸೈಟ್ ರ್ಯಾಂಕ್ ಆಗ್ತದೆ. ಸ್ವಲ್ಪ ಹಿಂದೆ ಹೋಗೋಣ. ಓಕೆ, ಇಲ್ಲಿ ಮೋರಿಂಗಾ ಪೌಡರ್ ಎಕ್ಸ್ಪೋರ್ಟರ್ ಅಂತ ಸರ್ಚ್ ಮಾಡಿದಾಗ ಇವಾಗ ನಾನು ಬೆಂಗಳೂರಲ್ಲಿ ಕೂತ್ಕೊಂಡು ಸರ್ಚ್ ಮಾಡಿರೋದಕ್ಕೆ ನನಗೆ ಇದು ಬಂದಿದೆ. ಅಥವಾ ನೀವು ಲೊಕೇಶನ್ ಚೇಂಜ್ ಆಯಿತು, ಬೇರೆ ಯಾವುದೋ ಲೊಕೇಶನ್ ಹೋಗಿ ಬೇರೆ ಯಾವುದೋ ದೇಶದಲ್ಲಿ ನಾನು ಚೆಕ್ ಮಾಡಿದರೆ ಅಲ್ಲಿ ಯಾವ ವೆಬ್ಸೈಟ್ ಬರ್ತಾ ಇದೆ ಅದನ್ನು ಗೊತ್ತು ಮಾಡ್ಕೊಳ್ಳೋದು ಹೇಗೆ? VPN ಅಂತ ಒಂದು ಬರುತ್ತೆ, ಆ ಟೆಕ್ನಾಲಜಿ ಯೂಸ್ ಮಾಡಿದರೆ ನಿಮ್ಗೆ ಅದನ್ನು ಚೇಂಜ್ ಮಾಡ್ಕೋಬೋದು. ಅದ್ರ ಬಗ್ಗೆ ನಾನು ಮುಂದೆ ಹೇಳ್ತೇನೆ, ಬಟ್ ಇವಾಗ ಅಷ್ಟು ತಲೆನೋವು ಬೇಡ. ಇವಾಗ ಬೆಂಗಳೂರಲ್ಲಿ ನಾನು ಕೂತ್ಕೊಂಡು ಸರ್ಚ್ ಮಾಡಿದಾಗ ಈ ಇಂಡಿಯಾ ಮಾರ್ಟ್ ವೆಬ್ಸೈಟ್ ಮೇಲ್ಗಡೆ ಬಂತು. ಸರಿ, ಇವಾಗ ಇಂಡಿಯಾ ಮಾರ್ಟ್ ವೆಬ್ಸೈಟ್ಗಳು ಮೇಲ್ಗಡೆ ಬಂತು. ಸೊ ಇವಾಗ ನನಗೆ ಕೂಡ ಮೇಲ್ಗಡೆ ಬರೋ ಇಷ್ಟ ಇದೆ. ಸೊ ನಾನೇನು ಮಾಡ್ತೇನೆ, ಇವನು ಒಳ್ಳೆ ಹುಡುಗ ಕ್ಲಾಸಲ್ಲಿ, ಇವನ್ನ ನಾನು ಕಾಪಿ ಮಾಡ್ಕೋಬೇಕು. ಏನು ಮಾಡ್ತಾನೆ, ಇಲ್ಲಿ ಹೋಗ್ಬಿಟ್ಟು ಅವ್ನ ವೆಬ್ಸೈಟ್ ಹಾಕ್ತಾನೆ, ಅವ್ನು ಬರೆದಿರೋ ಕೀವರ್ಡ್ಸ್ಗಳು ಏನಿದೆ ಅದನ್ನೆಲ್ಲವನ್ನು ಸೆಲೆಕ್ಟ್ ಮಾಡಿಕೊಂಡು ಎತ್ಕೊಳ್ತಾನೆ, ಕಾಪಿ ಆಗುತ್ತೆ. ಕಾಪಿ ಆದಮೇಲೆ ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಆರ್ಟಿಕಲ್ಸು, ಪೋಸ್ಟು, ಡಿಸೈನ್ಸು ಏನೆಲ್ಲ ಪಬ್ಲಿಷ್ ಮಾಡೋಕ್ಕಾಗುತ್ತೆ ನಾನು ಪಬ್ಲಿಷ್ ಮಾಡ್ತೇನೆ. ಸೊ ಇದರಿಂದ ಏನಾಗುತ್ತೆ, ಒಂದು ಅವನ ಜೊತೆಗೆ ಅವ್ನು ಕೆಳಗಾದರೂ ನಾನು ಬರ್ತಾನೆ. ಇವಾಗ ಕಾಪಿ ಎಕ್ಸಾಕ್ಟ್ಲಿ ಹೊಡೆದ್ರೆ ನಾನೇನು ಅವ್ನ ಮೇಲೆ ಬರ್ತಾನೆ ಅಂತ ಏನು ಗ್ಯಾರಂಟಿ ಇರಲ್ಲ. ಈಗ ಒಳ್ಳೆ ಫಸ್ಟ್ ರ್ಯಾಂಕ್ ಬರೋ ಹುಡುಗನ ಕಾಪಿ ಮಾಡ್ಕೊಂಡ್ರೆ ನಾನು ಫಸ್ಟ್ ರ್ಯಾಂಕ್ ಬರ್ತೇನೆ? ಪ್ರೊಬೆಬ್ಲಿ ಎಲ್ಲೋ ಒಂದು ಸ್ವಲ್ಪ ತಪ್ಪು ಮಾಡ್ತಾ ಇರ್ಬೋದು, ಅಥವಾ ಅವ್ರ ಕಡೆ ಇರೋ ಕೆಪಾಸಿಟಿ ನಮ್ಗೆ ಇಲ್ಲದೆ ಇರ್ಬೋದು, ಅಥವಾ ಅವ್ರ ಹ್ಯಾಂಡ್ ರೈಟಿಂಗ್ ನಮಗೆ ಬರದೇ ಇರ್ಬೋದು. ಸೊ ಅದೇ ರೀತಿಯಲ್ಲಿ ಇಲ್ಲೇನಾಗುತ್ತೆ, ಟೆಕ್ನಾಲಜಿಯಲ್ಲಿ ಎಸ್ಪೆಷಲಿ ಗೂಗಲಿಗೆ ಬಂದಾಗ ನಿಮಗೆ ವೆಬ್ಸೈಟ್ ವಿಸಿಟ್ ಎಷ್ಟಿದೆ, ನಿಮ್ಮ ವೆಬ್ಸೈಟ್ ಸ್ಪೀಡ್ ಎಷ್ಟಿದೆ, ಎಷ್ಟು ಬೇಗ ನೀವು ಅದನ್ನು ಸೈಟ್ ಮ್ಯಾನೇಜ್ಮೆಂಟ್ ಮಾಡಿದ್ದೀರಾ, ಸೈಟ್ ಮ್ಯಾಪ್ ಹೇಗಿದೆ, ಇನ್ನೂ ತುಂಬ ವಿಷಯಗಳು ಬರುತ್ತೆ. ಆ ಎಲ್ಲ ವಿಷಯದಲ್ಲೂ ನಾವು ರ್ಯಾಂಕ್ ಆಗೋಕ್ಕಾಗತ್ತಾ? ಮೇ ಬಿ ಸಾಧ್ಯ ಇಲ್ಲ, ಅಥವಾ ಅಷ್ಟು ದುಡ್ಡು ನಮ್ಮ ಹತ್ರ ಇಲ್ಲ. ಓಕೆ, ಸೊ ಹಾಗಿದ್ದಾಗ ನಾವೇನು ಮಾಡ್ತೇವೆ, ಬೇಸಿಕಲ್ಲಿರೋದು ಏನಾಗುತ್ತೆ, ಎಷ್ಟು ಮಾಡೋಕ್ಕಾಗತ್ತೆ ಅಷ್ಟು ಮಾಡ್ಕೊಳ್ಳೋ. ಸೊ ಅದನ್ನು ನಾವು ಮಾಡಿಕೊಂಡಾಗ ಅಟ್ಲೀಸ್ಟ್ ನಾನೇನು ಹೇಳೋದು, ಈಗ ಫಸ್ಟ್ ರ್ಯಾಂಕ್ ಹುಡುಗನ ಕಾಪಿ ಮಾಡಿಕೊಂಡ್ರೆ ನಾನು ಪಾಸು ಆಗಲ್ವಾ? ಒಬ್ವಿಯಸ್ಲಿ ಆಗ್ತಾನೆ, ಯಾಕಂದರೆ ಅವ್ನು 100ಕ್ಕೆ 100 ತೊಗೊಳ್ತಾ ಇದ್ದಾನೆ, ನನಗೊಂದು 50 ಬರೋಕ್ಕೂ ಸಾಧ್ಯ ಇಲ್ವಾ? ಅಷ್ಟು ಕೆಟ್ಟದಾಗ ನಾನು ಕಾಪಿ ಮಾಡ್ಕೊಂಡೆ, ರೈಟ್? ಸೊ ಇದನ್ನು ನೀವು ನೋಡಿಕೊಂಡು ಮಾಡಿದ್ರೂ ಕೂಡ ನಿಮಗೆ ಒಳ್ಳೆ ರಿಸಲ್ಟ್ಸ್ಗಳು ಬರೋ ಚಾನ್ಸಸ್ ಇದೆ. ಸೊ ಅದರಲ್ಲೂ ಕೂಡ ಯಾವ ದೇಶ, ಎಲ್ಲಿ, ಯಾವ ಭಾಷೆ, ಏನು ಕೀವರ್ಡ್ಸ್ಗಳು, ಪ್ರತಿಯೊಂದು ಪ್ರಾಪರಾಗಿ ಪ್ಲ್ಯಾನ್ ಮಾಡಿಕೊಂಡು ನೀವು ಮಾಡಿಕೊಂಡ್ರೆ ಎಲ್ಲವೂ ನಡೆದೋಗುತ್ತೆ. ಓಕೆ, ಇಲ್ಲಿ ಅರೇಬಿಕ್ಕೆ ಬರೆದಿರ್ಬೋದು ಅಥವಾ ಬೇರೆ ಏನೇ ಲ್ಯಾಂಗ್ವೇಜ್ ಇರ್ಬೋದು, ಬಟ್ ಎಂಡ್ ಆಫ್ ದ ಡೇ ಈ ವೆಬ್ಸೈಟ್ ರ್ಯಾಂಕ್ ಆಗ್ತಾ ಇರೋದು ಈ ಕೀವರ್ಡ್ಸ್ಗಳಿಗೆ ಮಾತ್ರ. ಸೊ ವೆಬ್ಸೈಟ್ಗಳನ್ನ ಮಾಡಿದಾಗ ನೀವು ಏನೇ ಚೇಂಜ್ ಮಾಡ್ಕೊಳ್ಳಿ, ಅದರಿಂದ ಏನೂ ವ್ಯತ್ಯಾಸ ಬೀಳಲ್ಲ, ಅದೆಲ್ಲವೂ ಕೂಡ ಹೀಗೆ ಇರುತ್ತೆ. ಸೊ ಒಂದ್ಸರಿ ನೀವು ಇದನ್ನೆಲ್ಲ ಮಾಡಿಕೊಂಡು ಟ್ರೆಂಡ್ಗಳನ್ನೂ ನೋಡ್ಕೊಂಡ್ರಿ, ಬಿಸ್ನೆಸ್ಸು ಬೆಳೀತಾ ಇದೆ. ಸೊ ಕೀವರ್ಡ್ಸ್ಗಳು ಸಿಕ್ತು, ಕೀವರ್ಡ್ಸ್ಗಳು ಸಿಕ್ಕ ಮೇಲೆ ಏನು ಮಾಡ್ತೀರಾ, ಈ ಕೀವರ್ಡ್ಸ್ಗಳನ್ನ ಮಂತ್ಲಿ ಸರ್ಚ್ ವಾಲ್ಯೂಮ್ ಇರುತ್ತೆ ಅದನ್ನು ನೋಡ್ಕೊಳ್ತೀರಾ, ಕಾಂಪಿಟೇಟಿವ್ ಲೆವೆಲ್ ಏನಿದೆ ಅದು ಗೊತ್ತಾಗುತ್ತೆ, ಹೈ ಇದೆಯೋ ಲೋ ಇದೆಯೋ, ಅಥವಾ ಯಾರು ಈ ಕೀವರ್ಡೇ ಯೂಸ್ ಮಾಡ್ತಾ ಇಲ್ವೋ. ಸೊ ಪ್ರತಿಯೊಂದು ಡೀಟೇಲ್ಸ್ಗಳು ನಿಮ್ಗೆ ಗೊತ್ತಾಗುತ್ತೆ, ರೈಟ್? ಈ ಥರ ನಿಮ್ಮ ಕೀವರ್ಡ್ಸ್ಗಳು ಎಲ್ಲೂ ಕಾಂಪಿಟೇಷನ್ ಇಲ್ಲ, ತುಂಬ ಕಡಿಮೆ ಇತ್ತು, ಓಕೆ, ನೋ ಪ್ರಾಬ್ಲಮ್, ಅದು ಕೂಡ ನಿಮಗೆ ನಡೆದೋಗುತ್ತೆ. ನೆಕ್ಸ್ಟ್ ಇರೋದು ಕಾಸ್ಟ್ ಪರ್ ಕ್ಲಿಕ್. ನೀವೇನಾದರೂ ದುಡ್ಡು ಕೊಟ್ಕೊಂಡು ಆ್ಯಡ್ಸ್ ರನ್ ಮಾಡಬೇಕಾ, ಅದು ಕೂಡ ಮಾಡ್ಬೋದು. ಇಲ್ಲಿ ಇವ್ರ ಮೇಲೆ ನಾನು ತಲೆ ಮೇಲೆ ಹೋಗಿ ಕೂತ್ಕೊಳ್ಳೋದು ಒಂದೇ ಆಪ್ಷನ್ ಏನಂದರೆ, ಒಂದು ನಾನು ಕೀವರ್ಡ್ಸು, ಆರ್ಟಿಕಲ್ಸು ಎಲ್ಲ ಚೆನ್ನಾಗಿ ಬರೀಬೇಕು, ಅದ್ರ ಜೊತೆಗೆ ಗೂಗಲ್ಗೆ ದುಡ್ಡು ಕೊಟ್ಟರೆ ಅವ್ರು ನನ್ನ ಇಲ್ಲಿ ಒಯ್ದುಬಿಟ್ಟು ಮೇಲೆ ಕೂಡಿಸ್ತಾರೆ. ಆದರೆ 99% ಅದೇನು ವರ್ಕ್ ಆಗಲ್ಲ, ಬಟ್ ಸ್ಟಿಲ್ ಆದರೆ ನನಗೆ ಕೂಡ ಅದನ್ನೇನು ದುಡ್ಡು ಕೊಡೋದೇನು ಇಮಿಡಿಯೇಟ್ಲಿ ಕೊಡಲ್ಲ. ಯಾರಾದರೂ ಅದು ಹೋಗಿ ಆ ವೆಬ್ಸೈಟ್ ಮೇಲೆ ಕೆಳಗೆ ಕ್ಲಿಕ್ ಮಾಡಿದರೆ ಮಾತ್ರ ನಾನು ದುಡ್ಡು ಕೊಡ್ತೇನೆ, ಇಲ್ಲದೆ ಹೋದರೆ ಯಾವ ಥರದ್ದು ದುಡ್ಡುಗಳು ಕೂಡ ಇಲ್ಲಿ ಇನ್ವಾಲ್ವ್ ಇರಲ್ಲ. ಸೊ ಅದಕ್ಕೆ ನನಗೆ ಬೆನಿಫಿಟ್ ಏನೋ, ಬರೀ ತೋರಿಸ್ತಾ ಇರೋದು, ಕ್ಲಿಕ್ ಮಾಡಿದರೆ ತಾನೇ ದುಡ್ಡು, ಇಲ್ಲಾಂದರೆ ಇಲ್ಲ. ಆದರೆ ಗೊತ್ತಿಟ್ಕೊಂಡು ಮಾಡಿ, ಅಥವಾ ನಿಮ್ಗೆ ಗೊತ್ತಿಲ್ಲ ಅಂದರೆ ಪ್ರೊಫೆಷ್ನಲ್ಗಳನ್ನ ಹೈಯರ್ ಮಾಡ್ಕೊಳ್ಳಿ. ಇಲ್ಲದೆ ಹೋದರೆ ನನ್ನ ಕಡೆಯಿಂದ ಕಲ್ತಿರೋ ಹುಡುಗರು ತುಂಬ ಜನ ಕ್ರೆಡಿಟ್ ಕಾರ್ಡ್ನ ಲಿಂಕ್ ಮಾಡ್ಕೊಂಡು ದುಡ್ಡು ಕಳ್ಕೊಂಡಿರೋದಿದೆ. ದಯಮಾಡಿ ಓವರ್ ಎಕ್ಸ್ಪೆಕ್ಟೇಷನು, ಓವರ್ ಸೆಟ್ಟಿಂಗ್ಸ್ಗಳು ಗೊತ್ತಿಲ್ಲ ಅಂದರೆ ದಯಮಾಡಿ ಹೋಗ್ಬಿಟ್ಟು ಅದನ್ನು ಮಾಡೋಕ್ಕೆ ಹೋಗ್ಬಿಡಿ, ದುಡ್ಡು ಹಾಳಾಗೋಗುತ್ತೆ. ಸೊ ಅದನ್ನು ನೆಕ್ಸ್ಟ್ ನೀವೇನು ಮಾಡ್ತೀರಾ, ನೀವು ಯಾವಾಗಾದರೂ ಆರ್ಟಿಕಲ್ಸ್ ಬರೆಯೋದು ಅಥವಾ ಏನೇ ಮಾಡ್ತಾಯಿದ್ರು ಕೂಡ ಅದರ ಬಗ್ಗೆ ಪ್ರಾಪರಾಗಿ ಫುಲ್ ಲೆಂತಲ್ಲಿ ನೀವು ಅದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಯಾವುದನ್ನು ಎಲ್ಲಿ ಯೂಸ್ ಮಾಡ್ಬೋದು, ಸೊ ಇವಾಗ ವೆಬ್ಸೈಟ್ಗಳಲ್ಲಾದರೆ ಮೆಟಾ ಟೈಟಲ್ಸು, ಈ ಕೀವರ್ಡ್ಸ್ಗಳನ್ನ ತೊಗೊಂಡ್ಮೇಲೆ ಮೆಟಾ ಟೈಟಲ್ಸ್ ಎಲ್ಲ ಅದನ್ನು ಹಾಕಬೇಕು, ಡಿಸ್ಕ್ರಿಪ್ಷನಲ್ಲಿ ಹಾಕಬೇಕು, URL ಅಲ್ಲಿ ಹಾಕಬೇಕು. ಇಲ್ಲಿ ನೋಡಿ, ಇಂಡಿಯಾ ಮಾರ್ಟು ಎಲ್ಲೋಯ್ತು, ಇಂಡಿಯಾ ಮಾರ್ಟ್ ಇದೆ, ಅವರ ವೆಬ್ಸೈಟ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಮೊರಿಂಗ್ ಅಂತ ಬರ್ತಾ ಇದೆ, ಅದ್ರ ಮುಂದೆ ಅವರ ಡೀಟೇಲ್ಸ್ ಇದೆ, ಬಟ್ ಈ ಮೊರಿಂಗ್ ಅನ್ನೋದು ಏನಿದೆಯಲ್ಲ ಅದು URL. ಸೊ URLಸಲ್ಲೂ ಕೂಡ ನಿಮ್ಮ ಪ್ರಾಡಕ್ಟ್ ಅಥವಾ ಕೀವರ್ಡ್ಸ್ಗಳು ಇರಬೇಕು. ಬೇಕೆಂದರೆ JB Experts ವೆಬ್ಸೈಟ್ ಕೂಡ ಹೋಗಿ ಆರ್ಟಿಕಲ್ಸ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಈ ಡೀಟೇಲ್ಸ್ಗಳು ಸಿಗುತ್ತೆ. ನಮ್ಮ ಕೀವರ್ಡ್ಸು URL ಅಲ್ಲೇ ಇರುತ್ತೆ. ಫಸ್ಟು URL ಟ್ರಿಗರ್ ಆಗುತ್ತೆ. ಪ್ರತಿಯೊಂದು ನಾವು ಮಾಡ್ತಾ ಇರೋದು ಇದರ ಅನುಕೂಲವಾಗಿದೆ. ಹೆಡರಲ್ಲೂ ಕೀವರ್ಡ್ ಇರುತ್ತೆ, ಕಂಟೆಂಟಲ್ಲೂ ಕೀವರ್ಡ್ ಇರುತ್ತೆ, URL ಕೀವರ್ಡ್ ಇರುತ್ತೆ, ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಮೆಟಾ ಟೈಟಲ್ಸಲ್ಲಿ ಇರುತ್ತೆ, ಇನ್ಕ್ಲೂಡಿಂಗ್ ನಾವು ಹಾಕಿರೋ ಇಮೇಜಲ್ಲೂ ಕೂಡ ಆಲ್ಟ್ ಸೆಕ್ಷನಲ್ಲಿ ನಮ್ಮ ಕೀವರ್ಡ್ಸ್ ಇರುತ್ತೆ, ಅಥವಾ ಇಮೇಜ್ ಹೆಸರೇ ನಮ್ಮ ಕೀವರ್ಡಲ್ಲಿ ಇರುತ್ತೆ.
ಸೊ ಅವಾಗ ನೀವು ಜಗತ್ತಲ್ಲಿ ನೀವು ಏನೇ ಸರ್ಚ್ ಮಾಡಿದ್ರು ಎಲ್ಲೋ ಒಂದು ಕಡೆ ನಮ್ಮ ಕೀವರ್ಡ್ಸ್ಗಳು ಟ್ರಿಗರ್ ಆಗುತ್ತೆ, ಅಲ್ಲಿಂದ ನಮಗೆ ಮುಂದೆ ಕನೆಕ್ಷನ್ ಸಿಗುತ್ತೆ. ಸೊ ಇದನ್ನು ನೋಡ್ಕೊಳ್ಳಿ. ಅದ್ರ ಜೊತೆಗೆ ನೆಕ್ಸ್ಟ್ ಇರೋದೇನು, ಇನ್ಸ್ಟಾಗ್ರಾಮ್. ಸರ್ ಇವತ್ತಿನ ಟೈಮಲ್ಲಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಂತೂ ಸ್ವಲ್ಪ ಕಡಿಮೆ ಆಯಿತು, ಆದರೆ ಇನ್ಸ್ಟಾಗ್ರಾಮ್ ನಡೀತದೆ. ಎಲ್ಲೆಲ್ಲಿ ಕೀವರ್ಡ್ ಹಾಕಬೇಕು, ಬಯೋದಲ್ಲಿ ಹಾಕಬೇಕು, ಪೋಸ್ಟ್ ಮಾಡೋ ಕ್ಯಾಪ್ಷನ್ಸಲ್ಲಿ ಹಾಕಬೇಕು, ನಿಮ್ಮ ಪೋಸ್ಟ್ ಮಾಡುವಾಗ ಆಲ್ಟ್ ಟೆಕ್ಸ್ಟ್ ಅಂತ ಬರುತ್ತೆ ಅಲ್ಲಿ ಹಾಕಬೇಕು. ಅದ್ರ ಜೊತೆಗೆ ನಿಮ್ಮ ಹ್ಯಾಶ್ಟ್ಯಾಗ್ಸಲ್ಲಿ ಜೊತೆಗೆ ಮತ್ತು ಬಿಡಿಯಾಗಿ. ಇವಾಗ ಏನಾಗುತ್ತೆ, ಮೊರಿಂಗಾ ಪೌಡರ್ ಗ್ಯಾಪು ಇಲ್ಲಿ ಏನು ಸ್ಪೇಸ್ ಇದೆಯಲ್ಲ ಇದನ್ನು ತೆಗೆದುಹಾಕಿ ಇದನ್ನು ಒಂದು ಹ್ಯಾಶ್ಟ್ಯಾಗ್, ಮತ್ತು ಅದಲ್ಲದೆ ಮೊರಿಂಗಾ ಒಂದು ಹ್ಯಾಶ್ಟ್ಯಾಗು, ಮತ್ತು ಪೌಡರ್ ಒಂದು ಹ್ಯಾಶ್ಟ್ಯಾಗು, ಎಕ್ಸ್ಪೋರ್ಟರ್ ಒಂದು ಹ್ಯಾಶ್ಟ್ಯಾಗು, ಮೂರು ಕೂಡ ಬೇರೆ ಬೇರೆ ಮಾಡ್ಕೊಳ್ಳಿ. ಸೊ ಯಾವಾಗ ಯಾರು ಯಾವುದೇ ಥರದ ಕೀವರ್ಡ್ಗಳನ್ನ ಯಾವುದೇ ರೀತಿಯಲ್ಲಿ ಬರೆದ್ರೂ ಕೂಡ ನಿಮ್ಮ ಪೋಸ್ಟ್ಗಳು ಅವ್ರ ಮುಂದೆ ಒಂದು ಆಪ್ಷನಲ್ಲಿ ಕಾಣಬೇಕು. ಮೇಲ್ ಕಾಣುತ್ತೋ, ಕೆಳಗೆ ಕಾಣುತ್ತೋ, 10ನೇ ಪೇಜಲ್ಲಿ ಕಾಣುತ್ತೋ, 20ನೇ ಪೇಜಲ್ಲಿ ಕಾಣುತ್ತೋ, ಅದು ಸಂಬಂಧ ಇಲ್ಲ. ಯಾಕಂದರೆ ಇವಾಗಿನೂ ನಾವು ಮಾಡ್ತಾ ಇರೋದ್ರಿಂದ ಇವತ್ತೇ ನಾವು ಫಸ್ಟ್ ರ್ಯಾಂಕಲ್ಲಿ ಬರ್ತೇವೆ ಸಾಧ್ಯ ಇಲ್ಲ. ಇವತ್ತು ಅಭ್ಯಾಸ ಸ್ಟಾರ್ಟ್ ಮಾಡ್ತಾ ಇದ್ದೇವೆ, ಇವತ್ತು ಒಂದಿನ ಬರ್ತೇವೆ, ಆದರೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅದೇ ಥರ ಲಿಂಕ್ಡ್ಇನಲ್ಲಿ ಹೆಡ್ಡಿಂಗಲ್ಲಿ ನಿಮ್ಮ ಸೆಕ್ಷನ್ಸಲ್ಲಿ ಲಿಂಕ್ಡ್ಇನ್ ಬಗ್ಗೆ ಆಲ್ರೆಡಿ ಒಂದು ಫುಲ್ ವೀಡಿಯೋ ಮಾಡಿದ್ದೇನೆ, ಅದರಿಂದನೂ ಬಾಯರ್ಸ್ ಹೇಗೆ ಸಿಗ್ತಾರೆ ಅದನ್ನು ಕೂಡ ಟ್ರೈ ಮಾಡ್ಕೊಳ್ಳಿ. ಬಾಯರ್ ಎಲ್ಲಿಂದಾದರೂ ಬರಲಿ, ಎಂಡ್ ಆಫ್ ದ ಡೇ ಬರಬೇಕು ಅಷ್ಟೇ. ಓಕೆ, ಸೊ ಹೆಡ್ಲೈನ್ಸು, ಅಬೌಟ್ ಸೆಕ್ಷನ್ಸಲ್ಲಿ, ಪೋಸ್ಟ್ ಕಂಟೆಂಟಲ್ಲಿ, ನಿಮ್ಮ ಕಂಪ್ನಿ ಪೇಜ್ಗಳಲ್ಲಿ ಪ್ರತಿಯೊಂದು ಕಡೆಯೂ ಈ ಕೀವರ್ಡ್ಸ್ಗಳು ಯೂಸ್ ಆಗಬೇಕು. ಓಕೆ, ಯೂಟ್ಯೂಬ್ ಆದರೆ ಟೈಟಲ್ಲಿ, ಡಿಸ್ಕ್ರಿಪ್ಷನ್ನು, ಟ್ಯಾಗ್ಸು, ಟ್ರಾನ್ಸ್ಕ್ರಿಪ್ಷನ್ನು ಎಲ್ಲೆಲ್ಲ ಆಗುತ್ತೆ ಅಲ್ಲಲ್ಲಿ ನಿಮ್ಮ ಕೀವರ್ಡ್ಸ್ಗಳನ್ನ ಯೂಸ್ ಮಾಡ್ಕೊಳ್ಳಿ. ಯಾವುದೇ ಚಾನಲ್ ಯೂಸ್ ಮಾಡಿ ಅಥವಾ ಎಲ್ಲದನ್ನೂ ಯೂಸ್ ಮಾಡಿ. ನಾನು ಹೇಳ್ತಾ ಇರೋದು ಇದು ಒಂದೇ, ಸರ್ ಬರೀ ವೆಬ್ಸೈಟ್ ಅಷ್ಟೇ ಮಾಡ್ತೇನೆ, ಎಲ್ಲನೂ ಯೂಸ್ ಮಾಡಿ. ಓಕೆ, ಅದರಲ್ಲೂ ಕೂಡ ಇಮೇಲ್ಸ್ ಮತ್ತು ನ್ಯೂಸ್ ಲೆಟರ್ಸ್, ಅದರಲ್ಲಿ ಸಬ್ಜೆಕ್ಟ್ ಲೈನು, ಪ್ರಿವ್ಯೂ ಟೆಕ್ಸ್ಟು, ಮೇನ್ ಕಂಟೆಂಟು ಪ್ರತಿಯೊಂದರಲ್ಲೂ ಕೂಡ ನಿಮ್ಮ ಕೀವರ್ಡ್ಸ್ಗಳು ಇರಬೇಕು. ಅವಾಗ ಮಾತ್ರ ನಿಮ್ಮ ವೆಬ್ಸೈಟ್ಗಳು ರ್ಯಾಂಕ್ ಆಗೋ ಚಾನ್ಸಸ್ಸು ಅಥವಾ ನಿಮ್ಮ ಕಂಟೆಂಟ್ಗಳು. ನಾನು ಲಿಂಕ್ಡ್ಇನ್ನಲ್ಲೂ ತೋರಿಸಿದ್ದಾನೆ. ಈಗ ರೈಸ್ ಎಕ್ಸ್ಪೋರ್ಟರ್ ಅಂತ ಬರೆದಾಗ ರೈಸು ಮತ್ತು ಎಕ್ಸ್ಪೋರ್ಟರ್ ಎರಡೂ ಕೂಡ ಟ್ರಿಗರ್ ಆಗುತ್ತೆ. ಎಲ್ಲಿ, ಕಂಟೆಂಟಲ್ಲಿ, ಹೆಡ್ಡಿಂಗಲ್ಲಿ, ಸೆಕ್ಷನಲ್ಲಿ, ಅಬೌಟ್ ಸೆಕ್ಷನ್ಸಲ್ಲಿ ಅಥವಾ ಮೇನ್ ನಿಮ್ಮ ಕಂಪ್ನಿ ಪೇಜಲ್ಲಿ ಎಲ್ಲಿಂದೋ ಟ್ರಿಗರ್ ಆಗಿ ಬರ್ತಾ ಇರುತ್ತೆ. ಸೊ ಅದನ್ನು ನೀವು ಏನಾದರೂ ಕರೆಕ್ಟಾಗಿ ಫಾಲೋ ಮಾಡಿದರೆ, ಈ ವಿಷಯನ ತಿಳ್ಕೊಂಡು ನೀವು ನಿಮ್ಮ ಆರ್ಟಿಕಲ್ಸ್ಗಳು, ನಿಮ್ಮ ಡೀಟೇಲ್ಸ್ಗಳು ಬರೆದ್ರೆ ಜನ ನಿಮ್ಮನ್ನು ಹೇಗಾದರೂ ಕಾಂಟ್ಯಾಕ್ಟ್ ಮಾಡ್ತಾರೆ. ಇಲ್ಲ ಸರ್ ಇದೆಲ್ಲ ಮಾಡಲ್ಲ, ನಾನು ಬರೀ ಶಿಪ್ಪಿಂಗ್ ಡೇಟಾ ತೊಗೊಳ್ತೇನೆ. ತೊಗೊಳ್ಳಿ, ಮಾಡಿ, ಅದನ್ನು ಮಾಡಬೇಡಿ ಅಂತ ಯಾರೂ ಹೇಳ್ತಾ ಇಲ್ಲ. ಅದ್ರ ಜೊತೆಗೆ ಇದನ್ನೂ ಮಾಡಿ. ಇವಾಗ ಎಷ್ಟು ಬಾಗಿಲು ಇದೆಯೋ ಅಷ್ಟು ಕಡೆಯಿಂದ ನಿಮ್ಮ ಕಸ್ಟಮರ್ ಬರೋ ಚಾನ್ಸ್ ಇದ್ದರೆ ಯಾಕೆ ಬಿಡ್ತೀರ, ಟ್ರೈ ಮಾಡಿ. ಆದರೆ ಇವತ್ತಿನ ಟೈಮಲ್ಲಿ ಯಾವುದೋ ಒಂದು ಟೈಮಲ್ಲಿ ಏನೋ ಸ್ಪೈಸ್ ಎಕ್ಸ್ಪೋರ್ಟರ್ ಅಂತ ಹೊಡೆದ್ಬಿಟ್ರೆ ನಮ್ಮ ಕಂಪ್ನಿಗಳು ಮೇಲ್ಗಡೆ ಬರ್ತಾ ಇತ್ತು. ಆದರೆ ಇವಾಗ ಏನಾಗುತ್ತೆ, ತುಂಬ ಕಷ್ಟ ಇದೆ. ಯಾಕಂದರೆ ಇಷ್ಟು ಕಂಪ್ನೀಸ್ಗಳು, ಇಷ್ಟು ವೆಬ್ಸೈಟ್ಗಳು, ಯಾವ್ದು ರ್ಯಾಂಕ್ ಆಗುತ್ತೋ ಯಾವ್ದು ರ್ಯಾಂಕ್ ಆಗಲ್ವೋ ಏನೂ ಗೊತ್ತಾಗಲ್ಲ. ಅದಕ್ಕೆ ನಾವೇನು ಮಾಡ್ತೇವೆ, ಇವಾಗ ಜನ ಕೂಡ ಹೇಗೆ ಸರ್ಚ್ ಮಾಡ್ತಾರೆ, ಉದ್ದ ಸರ್ಚ್ ಮಾಡ್ತಾರೆ. ಒಂದು ಇವರ ಇಂಟೆನ್ಷನ್ ಕೂಡ ಗೊತ್ತಾಗತ್ತೆ, ಅಥವಾ ಇದನ್ನು ಸರ್ಚ್ ಮಾಡಿದವರು ನಮಗೇನು ಅನಿಸುತ್ತೆ, ಇವರು ನಾಳೆ ನಮ್ಮ ಕಸ್ಟಮರ್ ಆಗಬಹುದು. ಇವಾಗ ಸ್ಪೈಸ್ ಎಕ್ಸ್ಪೋರ್ಟರ್ಸ್ ಅಂದರೆ ಬೇಬಿ ಏನೋ ರಿಸರ್ಚ್ ಮಾಡ್ತಾ ಇದ್ದಾನೋ ಅಥವಾ ಏನೋ ಬೇರೆ ಡೇಟಾ ಚೆಕ್ ಮಾಡ್ತಾ ಇದ್ದಾನೋ ನಮ್ಗೆ ಗೊತ್ತಿಲ್ಲ. ಆದರೆ ಈಗ ಬಲ್ಕ್ ಆರ್ಗ್ಯಾನಿಕ್ ಕ್ಯುಮಿನ್ ಎಕ್ಸ್ಪೋರ್ಟರ್ ಇಂಡಿಯಾ ಅಂತ ಚೆಕ್ ಮಾಡಿದಾಗ ಒಂದು ಅವ್ನ ಬಲ್ಕಲ್ಲಿ ಆರ್ಗ್ಯಾನಿಕ್ ಕ್ಯುಮಿನ್ ಪೌಡರ್ನ ಅಂದರೆ ಕ್ಯುಮಿನ್ ಬೇಕು ಅಂತ ನೋಡ್ತಾ ಇದ್ದಾನೆ. ಅದು ಕೂಡ ಎಕ್ಸ್ಪೋರ್ಟರ್ ಎಲ್ಲಿಂದ, ಇಂಡಿಯಾದಿಂದ. ಸೊ 90% ನನಗೇನು ಅನಿಸುತ್ತೆ, ಈ ಥರ ಸರ್ಚ್ ಮಾಡಿದವರು ಮೇ ಬಿ ಬಾಯರ್ಸ್ ಇರಬಹುದು ಅಥವಾ ಬಾಯರ್ಸ್ ಆಗಬಹುದು. ಸೊ ಇಲ್ಲಿ ನಾವೇನು ಮಾಡ್ತೇವೆ, ಇವಾಗ ಉದ್ದ ಇರೋ ಕೀವರ್ಡ್ಗಳಲ್ಲಿ ಇಂಟೆನ್ಷನ್ಸ್ ಕ್ಲಿಯರ್ ಆಗಿರುತ್ತೆ. ಒಂದು ಅವ್ನಿಗೆ ಬಲ್ಕಲ್ಲೂ ಬೇಕು, ಆರ್ಗ್ಯಾನಿಕ್ಕು ಬೇಕು, ಕ್ಯುಮಿನ್ನೂ ಬೇಕು, ಎಕ್ಸ್ಪೋರ್ಟರ್ ಹುಡುಕ್ತಾ ಇದ್ದಾನೆ, ಅದು ಕೂಡ ಇಂಡಿಯಾದಿಂದ. ಸೊ ಪಾಸಿಬಿಲಿಟೀಸ್ ನಮಗೇನಾಗುತ್ತೆ, ಇದರಲ್ಲಿ ನಮ್ಮ ಇಂಟೆನ್ಷನ್ ಕ್ಲಿಯರ್ ಆಗುತ್ತೆ. ಬಟ್ ಇಲ್ಲಿ ಸ್ಪೈಸ್ ಎಕ್ಸ್ಪೋರ್ಟರ್ ಅನ್ನೋದರಿಂದ ನಮ್ಮ ಇಂಟೆನ್ಷನ್ ಕ್ಲಿಯರ್ ಆಗಲ್ಲ. ಸೊ ಈ ಥರ ಕೀವರ್ಡ್ಸ್ಗಳನ್ನ ಅಥವಾ ಈ ಫುಲ್ ಲೆಂತ್ ಇರೋ ಕೀವರ್ಡ್ಗಳನ್ನ ನಾವು ಟಾರ್ಗೆಟ್ ಮಾಡಿದ್ರೆ ಒಂದು ಪಾಸಿಬಿಲಿಟೀಸ್ ನಮ್ಮ ರ್ಯಾಂಕಿಂಗ್ ಹೈ ಆಗುತ್ತೆ. ಅದರ ಜೊತೆಗೆ ಯಾರು ಈ ಕೀವರ್ಡ್ಸ್ಗಳನ್ನ ಸರ್ಚ್ ಮಾಡ್ತಾರೋ ಅವ್ರು ಮಾತ್ರ ನಮ್ಮ ವೆಬ್ಸೈಟ್ಗಳಿಗೆ ಬರ್ತಾರೆ. ಬೇರೆ ಸರ್ಚ್ ಮಾಡಿದರೆ ಬೈ ಮಿಸ್ಟೇಕ್ ಬಂದರೂ ಬರ್ಬೋದು, ಇಲ್ಲ ಅಂತ ಹೇಳಲ್ಲ. ಬಟ್ ಆದರೆ 90% ಆಫ್ ದ ಟೈಮ್ ಈ ಥರ ಫುಲ್ ಕೀವರ್ಡ್ಸ್ಗಳು ಮ್ಯಾಚ್ ಆದರೆ ನಮ್ಮ ವೆಬ್ಸೈಟ್ಗಳ ರ್ಯಾಂಕ್ ಆಗೋದು ಹೆಚ್ಚಿಗೆ ಇರುತ್ತೆ. ಅದರ ಜೊತೆಗೆ ಈ ಥರ ಸರ್ಚ್ ಮಾಡ್ಕೊಂಡು ಬರೋರು ನಮಗೆ ಕನ್ವರ್ಟ್ ಆಗೋ ಚಾನ್ಸಸ್ ಕೂಡ ಹೆಚ್ಚಿಗೆ ಇರುತ್ತೆ. ಅವಾಗ ನಾವೇನು ಮಾಡ್ತೇವೆ, ಈ ಫುಲ್ ಲೆಂತಲ್ಲಿ ನಾವು ಯೂಸ್ ಮಾಡ್ತೇವೆ. ಓಕೆ, ಸೊ ಈ ಥರ ನೀವು ಪ್ರತಿಯೊಂದು ಪ್ರಾಡಕ್ಟ್ಗಳಿಗೂ, ಅದರಲ್ಲೂ ಕೂಡ ಈ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಥರ ಪ್ರೊನೌನ್ಸು ಮಾಡ್ತಾರೆ ಅಥವಾ ಬೇರೆ ಬೇರೆ ಸ್ಲ್ಯಾಂಗ್ಗಳಲ್ಲಿ ಒಂದೇ ವಿಷಯನ ಬೇರೆ ಬೇರೆ ಥರನೂ ಬರೀತಾರೆ. ಅದಕ್ಕೆ ಬೇಕಂದರೆ AI ನೀವು ಹೋಗಿ ಈ ಪ್ರಾಡಕ್ಟ್ ಇದೆ, ಈ ದೇಶಗಳಲ್ಲಿ ಇದನ್ನು ಯಾವ್ಯಾವ ಥರ ಬರೀಬಹುದು, ಅದಕ್ಕೊಂದು 5 ಆಪ್ಷನ್ ಕೊಡೋಕ್ಕೆ ಹೇಳಿದರೆ ಅದೇ ಕೊಡುತ್ತೆ. ಅದನ್ನು ನೀವು ವೆಬ್ಸೈಟಲ್ಲಿ ಅಥವಾ ನಿಮ್ಮ ಆರ್ಟಿಕಲ್ಸ್ಗಳಲ್ಲಿ ಎಲ್ಲನ ತೊಗೊಂಡೋಗಿ ಒಂದೇ ಆರ್ಟಿಕಲಲ್ಲೂ ಬರಿಬೋದು, ಅಥವಾ ಒಂದೊಂದು ಕೀವರ್ಡ್ಗಳಿಗೆ ಒಂದೊಂದು ಆರ್ಟಿಕಲ್ ಬರಿಬೋದು. ಎಲ್ಲರೂ ಕೂಡ ವರ್ಕ್ ಆಗುತ್ತೆ. ಬಟ್ ಆದ್ರೇನೋ ಆದಷ್ಟು ಸಪ್ರೇಟಾಗಿ ಬರೆದಷ್ಟು ಒಳ್ಳೆಯದು. ಬಟ್ ಒಂದಕ್ಕೇ ಎಷ್ಟು ಸಾರಿ ನಾನು ಮಲ್ಟಿಪಲ್ ಬರೆಯೋದು, ಏನು ಕಂಟೆಂಟೇ ಇಲ್ಲ, ಏನು ಮೀನಿಂಗೇ ಇಲ್ಲ ಅಂದರೆ ಅದು ನಾರ್ಮಲಿ ಆ ವೆಬ್ಸೈಟ್ಗಳ ರ್ಯಾಂಕ್ ಆಗೋದು ಕಷ್ಟ. ಓಕೆ, ಸೊ ಇದು ಅಷ್ಟಲ್ಲದೆ
ನೀವು ಯಾವುದೇ ಥರದ ಲಾಂಗ್ ಕೀವರ್ಡ್ಸ್ಗಳನ್ನ ಯೂಸ್ ಮಾಡಿದರೆ ಒಂದು ಲೋವರ್ ಕಾಂಪಿಟೇಷನ್ ಇರಬೇಕು, ಅದ್ರ ಜೊತೆಗೆ ಹೈಯರ್ ಬಾಯರ್ ಇಂಟೆಂಟ್ ನಿಮಗೆ ಸಿಗುತ್ತೆ. ಇವಾಗ ಇದರ ಕಾಂಪಿಟೇಷನ್ ಕಡಿಮೆ ಇರೋದ್ರಿಂದ ಅದರ ಮೇಲೆ ಅವನ ಇಂಟೆಂಟ್ ಕೂಡ ಗೊತ್ತಾಗುತ್ತೆ. ಇವನು ಬಲ್ಕಲ್ಲೇ ನೋಡ್ತಾ ಇದ್ದಾನೆ, ಚಿಕ್ಕ ಕ್ವಾಂಟಿಟಿಯನ್ನು ನೋಡ್ತಾ ಇಲ್ಲ. ಸೊ ಹಾಗಿದ್ದಾಗ ನಾನು ದೊಡ್ಡ ಕ್ವಾಂಟಿಟಿಯಲ್ಲಿ ನಾನು ಮ್ಯಾನುಫ್ಯಾಕ್ಚರ್ ಮಾಡಿ ಎಕ್ಸ್ಪೋರ್ಟ್ ಮಾಡಬೇಕಂತಿದ್ದಾಗ ಈ ಕೀವರ್ಡ್ಗಳು ನನ್ನ ಪರ್ಫೆಕ್ಟಾಗಿ ಡಿಫೈನ್ ಮಾಡುತ್ತೆ. ಸ್ಪೈಸ್ ಎಕ್ಸ್ಪೋರ್ಟರ್ ಕೂಡ ಎಸ್, ನಾನು ಸ್ಪೈಸ್ ಎಕ್ಸ್ಪೋರ್ಟರೇ, ಬಟ್ ಇದರಲ್ಲಿ ನನ್ನ ಇಂಟೆನ್ಷನ್ ನನ್ನ ಬಾಯರ್ ಇಂಟೆನ್ಷನ್ನ ಕನೆಕ್ಟ್ ಆಗುತ್ತೆ. ಸೊ ಹೀಗಿದ್ದಾಗ 90% ನನ್ನ ಬಿಸ್ನೆಸ್ಗಳು ಬರ್ಬೋದು, ಆಗ್ಬೋದು. ಹಾಗಿದ್ದಾಗ ಇದನ್ನು ಯೂಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ಈ ಕೀವರ್ಡ್ಸ್ಗಳನ್ನ ತೊಗೊಂಡೋಗಿ ಇದನ್ನು ಕೂಡ ನೀವು ಟ್ರೆಂಡಲ್ಲಿ ಅಥವಾ ಬೇರೆ ಇದರಲ್ಲಿ, ಬಟ್ ಇದರಲ್ಲೆಲ್ಲ ತುಂಬ ಟ್ರೆಂಡ್ಗಳು ತುಂಬ ಕಡಿಮೆ ಕಾಣುತ್ತೆ. ಬಟ್ ಆದರೆ ಓಕೆ, ಸರ್ಚ್ ಮಾಡ್ಕೊಳ್ಳೋಕೆ ಏನು ಅಭ್ಯಂತರ ಇಲ್ಲ, ಚೆಕ್ ಮಾಡ್ಕೊಳ್ಳಿ. ಎಲ್ಲೋ ಒಂದು ಇಬ್ಬರು ಎಲ್ಲಿಂದನೋ ಸರ್ಚ್ ಮಾಡಿದ್ದಾರೆ ನೋಡಿ, ಎಷ್ಟೋ ಬಂದಿರುತ್ತೆ, ಬಟ್ ಏನು ತುಂಬ ಡೇಟಾಗಳಿಲ್ಲ ಅಂದ್ಕೊಂಡಿದ್ದೆ, ಬಟ್ ಸ್ಟಿಲ್. ಸೊ ಈ ಥರ ನೀವು ಸರ್ಚ್ ಮಾಡಿದ್ರೆ ನಿಮಗೆ ವಾಲ್ಯೂಮ್ಸ್ ಗೊತ್ತಾಗುತ್ತೆ, ಬೇರೆ ಯಾವ ದೇಶದಲ್ಲಿ ಬರ್ತಾ ಇದೆ, ಏನು ಬರ್ತಾ ಇದೆ. ಅದನ್ನು ನೀವು ಆರ್ಟಿಕಲ್ ಸರ್ಚ್ ಮಾಡಿದರೆ ನಾರ್ಮಲಿ ಯಾರಿಂದ ಬರುತ್ತೆ, 1-2 ಸರ್ಚ್ಗಳಿರುತ್ತೆ. ತುಂಬ ಏನು ಹೆವಿ ವಾಲ್ಯೂಮಲ್ಲಿ ಎಲ್ಲರೂ ಹೋಗ್ಬಿಟ್ಟು ಬಲ್ಕಲ್ಲಿ ಸರ್ಚ್ ಮಾಡೋದು ತುಂಬ ಕಡಿಮೆ. ಆದರೆ ಯಾರು ಸರ್ಚ್ ಮಾಡ್ತಾರೆ ಅವ್ರ ಮುಂದೆ ನಿಮ್ಮ ಬೇಕಾಗಿರೋ ವೆಬ್ಸೈಟ್ಗಳು, ಕಾಂಟ್ಯಾಕ್ಟ್ ಡೀಟೇಲ್ಸ್ಗಳು ಬಂತು ಅಂದರೆ ಆಬ್ವಿಯಸ್ಲಿ ಕಾಲ್ ಮಾಡ್ತಾರೆ ಅಥವಾ ಮೆಸೇಜ್ ಕಳಿಸ್ತಾರೆ. ಡೀಟೇಲ್ಸ್ಗಳನ್ನೆಲ್ಲ ಕರೆಕ್ಟಾಗಿ ಹಾಕಿರಿ, ಅವ್ರು ಕಳಿಸಿದಾಗ ರೆಸ್ಪಾಂಡ್ ಮಾಡಿ, ಆ್ಯಕ್ಟಿವ್ ಇರೋ ಇಮೇಲ್ಗಳನ್ನ ಯೂಸ್ ಮಾಡಿ. ಸೊ ಆವಾಗ ಕೆಲಸಗಳು ಕರೆಕ್ಟಾಗಿ ಆಗುತ್ತೆ. ಓಕೆ, ಸೊ ಇದರಲ್ಲಿ ಇವಾಗ ನಮಗೆ ಫ್ರೀ ಆಗಿರೋದು ಗೂಗಲ್ ಕೀವರ್ಡ್ ಪ್ಲ್ಯಾನರ್. ಓಕೆ, ಬಟ್ ಇದಕ್ಕಿಂತ ಒಳ್ಳೆ ಟೂಲ್ಸ್ಗಳು ಯಾವುದಾದ್ರೂ ಇದೆಯಾ? ತುಂಬ ಇದೆ. ದುಡ್ಡು ಕೊಟ್ಟರೆ ಎಲ್ಲ ಬರುತ್ತೆ. ಓಕೆ, ಸೊ ಆದರೆ ಬೇಕಾ, ದುಡ್ಡು ಕೊಡಬೇಕಾ, ಅದನ್ನು ನೀವು ಡಿಸೈಡ್ ಮಾಡಿ. ನಿಮ್ಮ ಹತ್ರ ದುಡ್ಡು ಇತ್ತು ಅಂದರೆ ಸ್ವಲ್ಪ ತುಂಬ ವಿಷಯಗಳು ಹೆಲ್ಪ್ ಆಗಿಬಿಡುತ್ತೆ. ಕೀವರ್ಡ್ಸ್ಗಳು ಯಾವುದು ಫ್ಲಕ್ಚುಯೇಟ್ ಆಗ್ತಾಯಿದೆ, ಯಾವ ರ್ಯಾಂಕಿಂಗ್ ಹೆಚ್ಚಿಗೆ ಹೋಯಿತು, ಇದರಿಂದ ಇದಕ್ಕಿಂತ ಚೆನ್ನಾಗಿ ಬಂತು, ಅಥವಾ ನಿಮ್ಮ ವೆಬ್ಸೈಟಲ್ಲಿ ಯಾವ್ದು ರ್ಯಾಂಕ್ ಆಗ್ತದೆ, ಅಥವಾ ನೀವು ಕಾಂಪಿಟೇಟರ್ ವೆಬ್ಸೈಟ್ಗಳನ್ನ ಯಾವುದಾದ್ರೂ ಹಾಕಿಟ್ಟಿದ್ರೆ ಅದನ್ನು ಕೂಡ ಮಾನಿಟರ್ ಮಾಡುತ್ತೆ. ಅವ್ರು ಇವಾಗ ಈ ಕೀವರ್ಡಿಗೆ ರ್ಯಾಂಕ್ ಆಗ್ತದೆ, ನೀವು ಕೂಡ ಆರ್ಟಿಕಲ್ ಬರೀರಿ. ಸೊ ಈ ಥರ ಎಲ್ಲ ಇನ್ಫಾರ್ಮೇಷನ್ಸ್ಗಳು ಬರ್ತಾ ಇರುತ್ತೆ. ಅದ್ರ ಜೊತೆಗೇ ಇವ್ರು ಬೇಕಂದರೆ ಆರ್ಟಿಕಲ್ಸ್ ಕೂಡ ಬರೆದು ಹಾಕುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಇವ್ರದ್ದೇ ಆದ ಕೋರ್ಸ್ಗಳಿದೆ, ಇವ್ರದ್ದೇ ಆದ ಸ್ಟಡಿ ಮೆಟೀರಿಯಲ್ಸ್ ಇದೆ. ನಾನು ಕೂಡ ಕೆಲವೊಂದು ಈ ಟೂಲ್ಸ್ಗಳ ಮೇಲೆ ಕೋರ್ಸ್ ಮಾಡಿರೋದಿದೆ, ಅದು ಬೇಕಂದರೆ ಆ್ಯಕ್ಸಸ್ ಸಿಗುತ್ತೆ, ಅದನ್ನು ಕೂಡ ಕೇಳ್ಕೊಳ್ಳಿ. ಸೊ ಇವೆಲ್ಲದನ್ನು ನೋಡಿಕೊಂಡು ನೀವು ಯಾವುದೇ ಮೆಟೀರಿಯಲ್ಗಳು ಬೇಕಾದರೂ ಯೂಸ್ ಮಾಡ್ಕೊಳ್ಳಿ. ಬಟ್ ಎಂಡ್ ಆಫ್ ದ ಡೇ ಏನು, ಫ್ರೀಯಾಗಿ ಗೂಗಲ್ ಕೀವರ್ಡ್ ಪ್ಲ್ಯಾನರ್ ಒಂದೇ ಸಿಗೋದು, ಬೇರೆ ಯಾವುದೇ ಆದರೂ ಕೂಡ ಸಿಕ್ಕಾಪಟ್ಟೆ ದುಡ್ಡಿದೆ. ಚೆಕ್ ಮಾಡ್ಕೊಳ್ಳಿ, ಅವ್ರ ವೆಬ್ಸೈಟ್ಗೆ ಹೋಗಿ ನಿಮಗೆ ಸಿಗುತ್ತೆ. ಓಕೆ, ಸೊ ಅದಲ್ಲದೆ ಸರ್ ಇಷ್ಟೆಲ್ಲ ನನಗೆ ಗೊತ್ತಿಲ್ಲ, ನನಗೆ ಟೈಮ್ ಇಲ್ಲ, ನನಗೆ ತಿಳಿಯಲ್ಲ, ಸೊ ನನಗೆ ಕಷ್ಟ ಆಗುತ್ತೆ, ಏನು ಕತೆ ನನ್ನ ಮುಂದೆ, ಹಾಗೇನಾದರೂ ಅನಿಸಿದ್ರೆ ಟೀಮಿಗೆ ಕಾಂಟ್ಯಾಕ್ಟ್ ಮಾಡಿ, ಎಲ್ಲ ಸಪೋರ್ಟ್ಗಳು ನಿಮಗೆ ಸಿಗುತ್ತೆ. ಯಾವುದೇ ಥರದ ವಿಷಯ ಇರ್ಬೋದು, ಕೀವರ್ಡ್ಸ್ ಹೇಗಿರ್ಬೋದು, ಅಥವಾ ಬೇರೆ ಡೀಟೇಲ್ಸ್ಗಳು, ವೆಬ್ಸೈಟ್ ಆಪ್ಟಮೈಸ್ ಮಾಡೋದಿರ್ಬೋದು, ಲಿಂಕ್ಡ್ಇನ್ ಪ್ರೊಫೈಲ್ ಮ್ಯಾನೇಜ್ ಮಾಡೋದಿರ್ಬೋದು, ಡಿಸೈನ್ ಮಾಡಿ ಪಬ್ಲಿಷ್ ಮಾಡೋದಿರ್ಬೋದು, ಅಥವಾ ಇನ್ಸ್ಟಾಗ್ರಾಮ್ ಮ್ಯಾನೇಜ್ ಮಾಡೋದಿರ್ಬೋದು, ಪೇಯ್ಡ್ ಆ್ಯಡ್ಸ್, ಇಂಟರ್ನ್ಯಾಷನಲ್ ಮಾರ್ಕೆಟ್. ಇವಾಗ ನನಗೆ ಕೀನ್ಯಾದಲ್ಲಿ ಯಾವುದೋ ಊರು ಗೊತ್ತಾಯಿತು, ಆ ಊರಿಗೆ ನಾನೇನಾದರೂ ಟಾರ್ಗೆಟ್ ಮಾಡಲಾ, ಅಲ್ಲಿ ನನ್ನ ಆ್ಯಡ್ಗಳನ್ನ ತೋರಿಸ್ಲಾ, ಅಥವಾ ಅಲ್ಲಿ ಯಾವ ಭಾಷೆ ಮಾತಾಡ್ತಾರೆ ಆ ಭಾಷೆ ಅನುಕೂಲವಾಗಿ ನಾನು ಆ್ಯಡ್ಸ್ಗಳನ್ನ ಕಳ್ಸೋಕ್ಕಾಗತ್ತಾ, ಎಲ್ಲವೂ ಕೂಡ ಮ್ಯಾನೇಜ್ ಮಾಡ್ತೇವೆ. ಬಾಯರ್ ಸರ್ಚ್ ಇರ್ಬೋದು, ಇಮೇಲ್ ಮಾರ್ಕೆಟಿಂಗ್ ಇರ್ಬೋದು, ಲೀಡ್ ಜನ್ರೇಷನ್ ಇರ್ಬೋದು. ನಿಮಗೆ ಲಿಂಕ್ಡ್ಇನ್ ಬಗ್ಗೆನೂ ವೀಡಿಯೋ ಮಾಡಿ ಹಾಕಿದ್ದೇನೆ, ಇಮೇಲ್ ಮಾರ್ಕೆಟಿಂಗ್ ಬಗ್ಗೆನೂ ವೀಡಿಯೋ ಮಾಡಿ ಹಾಕಿದ್ದೇನೆ. ಎಲ್ಲವನ್ನು ನೋಡ್ಕೊಳ್ಳಿ, ಎಲ್ಲದನ್ನೂ ಯೂಸ್ ಮಾಡ್ಕೊಂಡು ನೀವು ಮಾಡಿ. ಒಂದು ವೇಳೆ ಸರ್ ನನಗಿವಾಗ ಪ್ರಾಡಕ್ಟ್ ಮ್ಯಾನೇಜ್ ಮಾಡಲೋ ಅಥವಾ ನಾನು ಬಾಯರ್ನ ಹುಡುಕ್ಲೋ, ಅಥವಾ ಇದನ್ನೆಲ್ಲ ಕಲ್ತ್ಕೊಂಡು ನಾನು ಮಾಡೋಕ್ಕೆ ಹೋದರೆ ನನಗೆ ಇನ್ನೂ ಟೈಮ್ ತೊಗೊಳುತ್ತೆ, ಸರಿಯಾಗಿ ಮಾಡ್ತಾ ಇದ್ದೀನಿಲ್ವೋ ಕೂಡ ಗೊತ್ತಿಲ್ಲ. ಸೊ ಹಾಗೇನಾದರೂ ಇದ್ದರೆ ನಿಮ್ಮ ಕೆಲಸಗಳನ್ನ ಔಟ್ಸೋರ್ಸ್ ಮಾಡ್ಬೋದು, ನಾವು ಅದನ್ನೆಲ್ಲ ಮ್ಯಾನೇಜ್ ಮಾಡ್ತೇವೆ, ನಮ್ಮ ಟೀಮ್ ರೆಡಿ ಇದ್ದಾರೆ ಮಾಡೋಕ್ಕೆ. ಸೊ ಅದು ಏನಾದರೂ ಬೇಕಾದರೆ ದಯಮಾಡಿ ಆಫೀಸ್ ನಂಬರಿಗೆ ಕಾಲ್ ಮಾಡಿ, ಡಿಸ್ಕ್ರಿಪ್ಷನ್ ನಂಬರ್ ಇದೆ, ಅದಕ್ಕೆ ಕಾಲ್ ಮಾಡಿ ಮಾತಾಡ್ಕೊಳ್ಳಿ. ಇಲ್ಲ ಅಂದರೆ ಇಮೇಲ್ ID ಇದೆ, ಇಮೇಲ್ ನೋಡ್ಕೊಳ್ಳಿ. ಸೊ ನಾನು ಲಾಸ್ಟಾಗಿ ಹೇಳ್ತಾ ಇರೋದೇನೆಂದರೆ, ಈ ಡಾಕ್ಯುಮೆಂಟ್ನ ನಿಮ್ಮ ಪ್ಲೇಬುಕ್ಕಾಗಿ ಒಂದು ರೆಫರೆನ್ಸ್ ಕಾಪಿಯಾಗಿ ಇಟ್ಕೊಂಡು ಇದ್ರ ಮೇಲೆ ಪ್ರತಿಯೊಂದನ್ನು ಸರ್ಚ್ ಮಾಡಿಕೊಂಡು ಈ ಯಾವ್ಯಾವ ಟೂಲ್ಸ್ಗಳನ್ನ ಹೇಳ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಪ್ರತಿಯೊಂದು ಆ್ಯಂಗಲ್ಸಲ್ಲಿ ನಿಮಗೆ ವಿಷಯಗಳನ್ನ ಹೇಳ್ತಾರೆ. ಅದನ್ನು ನೋಡಿಕೊಂಡು ಕಲ್ತ್ಕೊಂಡು ಅಭ್ಯಾಸ ಮಾಡಿಕೊಂಡು ನೀವು ಮುಂದೆ ಬರ್ಬೋದು. ಸೊ ಇವತ್ತಿನ ಟೈಮಲ್ಲಿ ಟೆಕ್ನಾಲಜಿ ಅನ್ನೋದನ್ನು ಬಿಟ್ಟು, ಡಿಜಿಟಲ್ ಫುಟ್ಪ್ರಿಂಟ್ ಬಿಟ್ಟು ಬೇರೆ ಏನೋ ಆಪ್ಷನ್ಸ್ಗಳಿಲ್ಲ. ಯಾವುದೋ ಟೈಮಲ್ಲಿ ನಮ್ಮ BSNL ಜೊತೆಗೆ ಒಂದು ಬುಕ್ ಬರ್ತಾಯಿತ್ತು, ಫೋನ್ ಬುಕ್ಕು, ಅದು ಕೂಡ ಯಾರ ಹತ್ರ ಕಾಣಲ್ಲ ಇವಾಗ. ಸೊ ಆ ಫೋನ್ ಬುಕ್ಗಳು ಹೋದಾದಮೇಲೆ ಎಲ್ಲ ಕೂಡ ಆನ್ಲೈನ್ಸಲ್ಲೇ ಇದೆ. ಏನು ಬೇಕಾದರೂ ಕೂಡ ಆನ್ಲೈನಲ್ಲಿ ಸರ್ಚ್ ಮಾಡ್ತೇವೆ, ನೋಡ್ತೇವೆ, ಕಾಲ್ ಮಾಡ್ತೇವೆ, ತಿಳ್ಕೊಳ್ತೇವೆ, ಆನ್ಲೈನಲ್ಲೇ ಡಿಸ್ಕಷನ್ ಮಾಡ್ತೇವೆ, ವೀಡಿಯೋಸ್ ಬೇಕಾ ವೀಡಿಯೋಸ್ಗಳನ್ನ ತರಿಸ್ಕೊಳ್ತೇವೆ, ಅದನ್ನು ನೋಡ್ತೇವೆ, ಇದನ್ನು ನೋಡ್ತೇವೆ, ಮಾಡಿಕೊಂಡು ಮುಗಿಸ್ಕೊಂಡು ಕೈ ಬಿಡ್ತೇವೆ. ಇಷ್ಟೆಲ್ಲ ಮಾಡಿದ್ರೆ ನಮಗೆ ಬಿಸ್ನೆಸ್ ಬರೋ ಚಾನ್ಸಸ್ ಇದೆಯಾ ಇಲ್ವಾ, ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಸ್ಟ್ರಾಟಜಿ ವರ್ಕ್ ಆಗುತ್ತೆ ಸರ್, ಅಥವಾ ಇದು ವರ್ಕ್ ಆಗಲ್ಲ, ತೊಂದರೆ ಇಲ್ಲ. ವರ್ಕ್ ಆಗದೇ ಇದ್ದರೂ ಕೂಡ ತೊಂದರೆ ಇಲ್ಲ. ನಿಮಗೆ ಏನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ತಿಳಿಸಿ. ಅಥವಾ ಸರ್ ಇದನ್ನು ಈ ಥರ ಅಲ್ಲ, ಈ ಥರ ಮಾಡಿ, ಅಥವಾ ಯೋಚನೆ ಒಂದೇನಾದರೂ ನಿಮ್ಮ ತಲೆಯಲ್ಲಿ ಬಂದಿತ್ತು ಅಂದರೆ ದಯಮಾಡಿ ಡಿಸ್ಕಸ್ ಮಾಡಿ, ಏನು ತೊಂದರೆ ಇಲ್ಲ. ಓಕೆ, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್. ಟೇಕ್ ಕೇರ್, ಬಾಯ್. ಇಷ್ಟ ಆಗಿದ್ರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.